ಶ್ರೀ ಗುರು ಅಮೋಘ ಸಿದ್ದೇಶ್ವರರ ಸಿದ್ಧಿಪ್ರದಾಯಕವಾಗಿರತಕ್ಕಂಥ ಮಹಾಪುರಾಣವನ್ನು ತಾವು ಕೇಳ್ತಾ ಇದ್ದೀರಿ. ನಿನ್ನಿನ ಪುರಾಣದಲ್ಲಿ ಕಲಾವತಿಗೆ ನ್ಯಾಯ ದೊರಕಿಸಿಕೊಟ್ರು, ಇಟಂಗಿ ಹಾಳದ ಪರಮ ಭಕ್ತರಿಗೆ ವಿಪುಲವಾದಂಥ ಮಳೆಯನ್ನು ಕೊಟ್ಟರು, ಮಾಯಿಮಕಣಾಪುರ ಸ್ಥಾನದಲ್ಲಿರುವಂಥ ನರುಟೆ ನಾಗರಾಯನಿಗೆ ಸಿರಿ ಸಂಪದ, ಆವಿರಾರೋಗ್ಯ, ಜೊತೆಗೆ ಏಳಹಟ್ಟಿಯ ಒಡೆಯನನ್ನಾಗಿ ಮಾಡಿದರು. ಜೀವನದಲ್ಲಿ ಮನುಷ್ಯ ಎಲ್ಲವೂ ದೇವನ ದಾನ, ಅವ ಕೊಟ್ಟಿದ್ದೇ. ನಮ್ಮ ಜೀವನದಲ್ಲಿ ನಮಗೇನೂ ಮಾಡೋಕ್ಕೆ ಬಂದಿಲ್ಲ, ಆದರೂ ನಾವೆಲ್ಲ ನಾವೇ ಮಾಡೀವಿ ಅಂತಂತೀವಿ. ನಮಗೇನು ಮಾಡೋಕ್ಕೆ ಬಂದದೆ ಹೇಳ್ರಿ? ಏನು ಕಲ್ಲು ಮಾಡೀವ, ಏನು ನೀರು ಮಾಡೀವ, ಏನು ಮಣ್ಣು ತಯಾರು ಮಾಡೀವ, ಏನು ಮಾಡೀವಿ? ಏನೂ ಮಾಡಿಲ್ಲ ಅಂದರೂ ಇದನ್ನೆಲ್ಲ ನಾನೇ ಮಾಡೀನಿ ಅಂತ ಹೇಳುವ ಸ್ವಭಾವದ. ಆದರೆ ಸಿದ್ಧಲಿಂಗ ಮಹಾರಾಜರು ಏನೆಲ್ಲ ಮಾಡಿದರೂ ಕೂಡ ಅದು ನಮ್ಮದೇನಲ್ಲಪ್ಪ, ಗುರು ಶಂಕರಲಿಂಗಂದು ಅಂತಿದ್ರು. ಜಾತ್ರೆ ಅವ್ರದ್ದು, ಥೇರಾ ಅವ್ರದ್ದು, ಏನೆಲ್ಲ ಆಗ್ತದೆಲ್ಲ ಅವನ್ನ ಕೃಪಾನ ಅಂತಂತಿದ್ರು. ಖರೆ ನಾ ಮಾಡೀನಿ ಅಂತ ಒಂದು ಅಲ್ಲಿಲ್ಲ. ಯಾಕಲ್ಲಿಲ್ಲ ಅಂದ್ರೆ ನಾನು ಮಾಡಿದ್ದೇನೆ ಅನ್ನೋದನ್ನು ಪಕ್ಕಾ ಗೊತ್ತಾಯಿತು ಅಂತಂದ್ರೆ ಅದು ಅಲ್ಲಕ್ಕೆ ಬರುವುದಿಲ್ಲ. ಇದಕ್ಕೆ ಭ್ರಮ ಅಂತ ಕರೀತಾರ. ಹಾಗ ನಾಗರಾಯ ಗೌಡನಿಗೆ ಕಡುಬಡವನಾಗಿದ್ದಾಗ ಮಾನವೀಯ ಮೌಲ್ಯವನ್ನು ಅವನಿಗೆ ಗುರುತಿತ್ತು. ಆದ್ರೆ ಸಂಪತ್ತ ಅಧಿಕಾರ ಬಂತು, ಮಾನವೀಯ ಮೌಲ್ಯ ಕಡಿಮೆ ಆಗಾಕತ್ತು. ಸುಮ್ಮನೆ ಅಪರಾಧ ಮಾಡ್ತೀವ್ರ ನಾವು. ಏನಂತ? ಆ ದುಡ್ಡೇ ನನಗೆ ಹಿಂಗೆ ಮಾಡ್ತ್ರಿ ಮುತ್ಯ ಅಂತ ಒಬ್ಬ ಹೇಳ್ತಾನೆ. ಮುತ್ಯ ನಾನೇನು ಹಂಗೆ ಮಾಡೋಕ್ಕಿಲ್ಲ, ಈ ಭೂಮಿನ ಮಾಡ್ತು ಅಂತ ಹೇಳ್ತಾನೆ. ಒಮ್ಮಂತನ ಏನಿಲ್ಲ, ಅದನ್ನು ಅಧಿಕಾರಕ್ಕೆ ಆಗಬೇಡ್ದಾಗಿತ್ತು, ಅದೇ ನನಗೆ ಇಷ್ಟೆಲ್ಲ ಕೆಡಿಸ್ರಿ ಮುತ್ಯ ಅಂತ ಹೇಳ್ತಾನೆ. ನಮಗೆ ಕೆಡಿಸುವ ವಸ್ತುಗಳು ಜಗತ್ತಿನೊಳಗೆ ಯಾವುದಿಲ್ಲ, ನಾವೇ ಕೆಡ್ತೀವಿ. ಏನು ಕೆಡಿಸ್ಯಾವಪ್ಪ ನಮಗೆ ಹೇಳು? ನಾವ ಕೆಟ್ಟೀವಿ. ಆದರೆ ಅಪರಾಧ ಮಾತ್ರ ಅದರ ಮ್ಯಾಲೆ ಹಾಕ್ತೀವಿ ನಾವು. ಈಗ ನಾವು ಪುರಾಣಕ್ಕೆ ಬರಾಗ, ಅವಸರಲೆ ಬರಾಗ ಒಂದು ಖಾಲಿ ಕಲ್ಲು ಬಡಿತದಿಲ್ಲ ಶಿವಲಿಂಗಪ್ಪ? ಏನೈತೀವಿ ನಾವು? ಕಲ್ಲು ಹೋಗಿ ಕಾಲಿಗೆ ಬಡಿ ತಿಂತೀವನ, ಕಲ್ಲ ಬಂದು ಕಾಲಿಗೆ ಬಡಿ ತಿಂತೀವ್ರಿ? ಎಷ್ಟು ಅಕರೆ ಆಯ್ತೀರಿ ಹೇಳಿ ನೋಡು. ನಾನು ಹಾಟ್ಯಾನ ಕಲ್ಲು ಬಡಿತ ಯವ್ವೋ ಅಂತ ಅತೀರಿ. ಅಲ್ಲ, ಮರುವಿಗೆ ಬಿದ್ದು ನಿಮ್ಮ ಕಾಲನ ಕಲ್ಲಿಗೆ ಬಡ್ಕೊಂಡು ಕಲ್ಲು ಬಡದೈತಿ ಅಂದ್ರೆ ಎಷ್ಟು ಅನ್ಯಾಯ ಅದ ಹೇಳ್ರಿ ಮಾತಾಡೋದು. ಭಾಳ ಆಶ್ಚರ್ಯ ಅನ್ನಿಸ್ತದೆ. ಹಾಗೇನೆ
ನಾಗರಾಯನಲ್ಲಿ ಸಂಪತ್ತು ಬರೋದು, ಜನ ಅವರಿಗೆ ಹೊಗಳೋದು, ಗೌರವ ಕೊಡೋದು, ಇದನ್ನೆಲ್ಲ ನೋಡೋದು ಬಳಕ ಶಿವಾಯ ಕೂಡ್ರಿ. ಸ್ವಲ್ಪ ಮನಸ್ಸಿನೊಳಗೆ ಅವನಿಗೆ ನಾ ದೊಡ್ಡವಾಗೀನಿ ಅನ್ನೋದು ಅಂಕುರ ಆಯಿತಂತ, ಮೊಳಕೆ ಒತ್ತಂತ್ರಿ. ಆ ಮೊಳಕೆ ಒತ್ತಿತ್ತು ಅಂತಂದ್ರೆ ಬೆಳೀತದಲ್ಲ, ಅದು ಹಂಗೆ ಬೆಳಕೋತೆ ಹೋಗ್ತದೆ. ಹಾಗೆ ಆ ಬಳಿಕ ಮೊಳಕೆ ಒತ್ತದಾಗ ಏನಾಯ್ತು, ನಾನು ಏಳಹಟ್ಟಿ ಒಳಗೆ ದೊಡ್ಡವಂತ ಒಂದು ಎಲೆ ಆಯಿತು. ಎರಡನೇದು, ಈ ಜನರು ನನ್ನ ಉಗುಳು ಯಾವನೂ ದಾಟಕ್ಕೆ ಸಾಧ್ಯ ಇಲ್ಲ ಅಂತ ಎರಡನೇದು. ಮೂರನೇದು, ನನ್ನಷ್ಟು ಶ್ರೀಮಂತ ಈ ಸುತ್ತಮುತ್ತ ಹಳ್ಳಿಯಾಗ ನನ್ನ ಕೈ ಹಿಡಿಯವ ಯಾವಿಲ್ಲ ಅಂತ ಅನ್ನಿಸ್ತು. ಹೆಂಗದ ನೋಡ್ರಿ, ಏನೂ ಇಲ್ಲದ್ದು ಮೊದಲ್ರಿ ಇದೆಲ್ಲ ಹಂಗೆ ಬರ್ಲಿಕ್ಕೆ ಶುರು ಮಾಡತ್ತು. ನನ್ನ ಕೈ ಹಿಡಿಯವ ಯಾವಿಲ್ಲ ಅಂತ ಅದು ಏನು ಒಳಗೆ ಬೆಳ್ಯಾಕೆ ಶುರು ಮಾಡತ್ರಿ. ಅವು ಹಿಂಗೆ ಬೆಳಿಲಿಕ್ಕೆ ಶುರು ಮಾಡುತ್ತಂದ್ರೆ ಅವನು ಮುಗಿಸೋ ತನಕ ಬಿಡಂಗಿಲ್ರಿ ಅದು. ಅದಕ್ಕೆ ನಮ್ಮವ್ರು ಹೇಳ್ತಿರ್ತಾರೆ, ಹೆಂಗೆ ಅರಳಬೇಕು ಜಗತ್ತಿನೊಳಗಂದ್ರೆ ಹೂವಿನಂಗೆ ಅರಳಬೇಕು. ಎಷ್ಟು ಮುಂಜಾನೆ ಅರಳುತ್ತದೆ, ಸಂಜೆಗೆ ಬಾಡುತ್ತದೆ. ಆದರೆ ಎಷ್ಟು ಸಂತೋಷಪ್ಪ ನೋಡಿದವರೆಲ್ಲ ಹೂವು ಅರಳಿದ್ದು ನೋಡಿದ್ರಂದ್ರೆ ಗಾಡ್ಯಾಗ ಕೂತು ನೋಡಲಿ, ಹೋಗಾಗ ನೋಡಲಿ, ಮನಸ್ಸು ಅರಳುತ್ತದೆ. ನೀರಿನಂಗೆ ತಿಳಿಯಾಗಿ ಹರಿಬೇಕು, ಹಣ್ಣಿನಂಗೆ ಮಾಗದ ಪಕ್ವಾಗಬೇಕಂತ ಮನುಷ್ಯ. ಅಂದ್ರೆ ಜೀವನ ಮಧುರ ಆಗ್ತದ, ಸಿಹಿ ಆಗ್ತದ, ರುಚಿ ಆಗ್ತದ. ತಿಳಿಲಿಲ್ಲಂದ್ರೆ ಕಹಿ ಆಗ್ತದ, ಒಗರಾಗ್ತದ, ಹುಳಿ ಆಗ್ತದ, ಖಾರ ಆಗ್ತದ. ಏನು ಮಾಡೋದು? ನಾನು ಮೊದಲ ಹೇಗೆ ಇದ್ದೆ, ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ ಅನ್ನೋದು ನೆನಪ ಇಲ್ಲ ಅವನಿಗೆ. ಇದು ನೆನಪು ಹಾರಿತು ಅಂತಂದ್ರೆ ದೇವ್ರೇನು ಕೊಟ್ಟಿದ್ದಾನೆ, ಇದು ಬಹಳ ದಿನ ಅವನ ಹತ್ರ ಉಳಿಯಂಗಿಲ್ಲ ಅಂತ ತಿಳ್ಕೋಬೇಕು ಜೀವನದೊಳಗೆ. ದೇವರು ಕೊಟ್ಟು ನೋಡ್ತಾನ, ಕೊಂಡು ನೋಡ್ತಾನ, ಆದರೆ ಯಾವ ರೀತಿಯಾಗಿ ಅದನ್ನು ಬಳಸ್ತಾನ ಅದನ್ನು ಕೂಡ ಪರಿಗಣಿಸಿ ನೋಡ್ತಾನ. ನೀವು ಮಕ್ಕಳ ಕೈಯಾಗ ಅಂಗಡಿಗೆ ಹೋಗ್ಲಿಕ್ಕೆ ರೊಕ್ಕ ಕೊಡ್ತೀರಿ, ಮಗ ಸಂತಿ ಮಾಡಿಕೊಂಡು ಕರೆಕ್ಟವಾಗಿ ವಾಪಸ್ ರೊಕ್ಕ ಕೊಟ್ಟ ಅಂತಂದ್ರೆ ಅವನ ಮೇಲೆ ನಿಮ್ಮ ವಿಶ್ವಾಸ ಇರ್ತದೆ. ನಿಮ್ಮ ಜೀವನದೊಳು ಲೌಕಿಕದ ಹೇಳ್ತೀನಿ ನಾ. ಅದರಾಗ ಒಂದು 10 ಪೈಸೆದು ನಿಮಗೆ ಹೇಳಲಾರ್ದನ ಏನಾರು ಕತ್ತರಿಸಿದ್ದ ಅಂದ್ರೆ ಏನು ಮಾಡ್ತೀರಿ ನೀವು? ಮತ್ತೊಂದು ಸಲ ಅವನಿಗೆ ಅಂಗಡಿಗೆ ನೀವು ಕಳಿಸುವುದಿಲ್ಲ. ಯಾಕೆ? ಇವ ರೊಕ್ಕ ಕೊಟ್ಟು ಬಳಕ ಹೊಳ್ಳಿ ವಾಪಸ್ ನಮಗೆ ಕೊಡಂಗಿಲ್ಲ, ರೊಕ್ಕ ಕಟ್ ಮಾಡ್ತಾನಂತ ಗೊತ್ತಾಗ್ತದ. ಹಾಗೇ ದೇವರು ದೇಶ ಕೊಡ್ತಾನ, ರಾಜ್ಯ ಕೊಡ್ತಾನ, ಸಮಾಜ ಕೊಡ್ತಾನ, ಧರ್ಮ ಕೊಡ್ತಾನ, ಶಕ್ತಿ ಕೊಡ್ತಾನ, ಜ್ಞಾನ ಕೊಡ್ತಾನ, ಎಲ್ಲ ಕೊಡ್ತಾನ. ಆದರೆ ಬಳಸೋದನ್ನು ನೋಡ್ತಾನ. ಚೆನ್ನಾಗಿ ಬಳಸಾಕತ್ತ ಅಂತಂದ್ರೆ ಇನ್ನೂ ಕೊಡ್ತಾನ, ಇನ್ನೂ ಕೊಡ್ತಾನ. ನಮ್ಮ ಜಗತ್ತಿನೊಳಗೆ ದೊಡ್ಡ ಶ್ರೀಮಂತ ಅಂದ್ರೆ ಕುಬೇರ. ಕುಬೇರನ ಯಂತ್ರ ಅಂತ ಮನ್ಯಾಗ ಕಟ್ತೀರಿ ಅಲ್ಲ ನೀವು, ರೊಕ್ಕ ಹೆಚ್ಚಿಗೆ ಆಗಲಿ ಅಂತ ಹೇಳಿ. ಆ ಕುಬೇರ ರಾವಣನ ತಮ್ಮನೇ ಅವ, ಸಂಬಂಧಿಕರವರು. ಅವನಂತ ಶ್ರೀಮಂತರು ಜಗತ್ತಿನೊಳಗೆ ಯಾರಿಲ್ಲ. ಹಂಗೆ ಶ್ರೀಮಂತ ಆಗಲಿಕ್ಕೆ ಅವ ಹೇಗಿದ್ದ ಅಂದರೆ, ಒಂದು ಸಲ ಒಂದು ಸಮಸ್ಯೆ ನಡೀತು. ಪಾಂಡವರು
ಯಜ್ಞ ಮಾಡತಕ್ಕಂಥ ಸಮಯದಲ್ಲಿ ಅವ್ರಿಗೆ ಒಂದಿಷ್ಟು ದುಡ್ಡಿನ ಅವಶ್ಯಕತೆ ಬಿದ್ದಿತ್ತಂತೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಅಪ್ಪ ಧರ್ಮಾರ್ಜುನ ಭೀಮ, ಈ ಸಂಪತ್ತ ಯಜ್ಞಕ್ಕೆಲ್ಲ ನಿಮಗೆ ಪೂರ್ತಿ ಆಗಬೇಕಾಗಿತ್ತಂದ್ರೆ ಈ ಜಗತ್ತಿನೊಳಗೆ ಒಬ್ಬನೇ ಶ್ರೀಮಂತದಾನ, ಕುಬೇರ, ಅವನ ಕಡೆ ಹೋಗಿ ತಗೊಂಡು ಬರ್ರಿ ಸಾಲ ಅಂತ ಹೇಳ್ದ. ಆಯ್ತ್ರಿ ಅಂಥೇಳಿ ಭೀಮಾರ್ಜುನ ಹೋದರು. ಕುಬೇರನ ಮನೆ ಯಾವುದು ಅಂತ ಕೇಳಿದ್ರು. ತೋರಿಸಿದ್ರು ಒಬ್ಬರು, ಅಲ್ಲಿ ಐತೆ ನೋಡ್ರಿ ಅದನ್ನಂಥೇಳಿ. ಹೋದರು. ಅವರ ಧರ್ಮಪತ್ನಿ ಮನೆಯಾಗಿದ್ಲು. ಹೋಗಿ ಆಕೆನಿ ಕೇಳಿದ್ರು, ಎಮ್ಮ ಈ ಕುಬೇರ ಸಾವುಕಾರನ ಮನೆ ಇದೆಯೇನ್ರಿ ಅಂತ ಕೇಳಿದ್ರು. ಆಕೆ ಏನು ಅನ್ಬೇಕು ಗೊತ್ತೇನ್ರಿ? ಹೌದ್ರಿ, ಜನರು ಅಂತಾರ್ರಿ ಅಂದಳಕಿ. ಏನಂದಳಕಿ? ಅಂತಾರ್ರಿ ಅಂತ. ನಿಮ್ಮ ಮನ್ಯಾಗ ಬಂದು ಈ ಗೌಡ್ರ ಮನೆ ಹೌದೇನ್ರಿ ಅಂತಂದ್ರೆ ಹ್ಞೂ ರೀ ಅಂತ ನೀವು ಅಂತಿಲ್ಲ. ಆಕೆ ಹಂಗೆ ಅಲ್ಲಿಲ್ಲ. ಏನಂದ್ಲು? ಜನರು ಅಂತಾರ್ರಿ ಅಂದ್ಲಿ. ಹಂಗಾರ ಈ ಮನೆ ಯಜಮಾನ್ರು ಎಲ್ಲಿದ್ದಾರೆ ಅಂತಂದ ಕೂಡಲೇ ಅವರು ತೋಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ಲಂತ. ಭೀಮಂದ, ಕೃಷ್ಣ ಹೇಳೋದು ಮಾತು ಬೇರೆ, ಇವ ಹೊಲಕ್ಕೆ ಹೋಗ್ಯಾನಂದ್ರೆ ಒಂದು 4 ಎಕರೆ ಕಬ್ಬಿದ್ದವ ಯಾವ ಹೊಲಕ್ಕೆ ಹೋಗಲ್ಲ. ಹೋತಾರ ಇಡೀ ವಿಶ್ವ ಶ್ರೀಮಂತ, ಎಲ್ಲ ದೇವತೆಗಳಿಗೆ ಸಾಲ ಕೊಡವ. ಅದ ಸಾಲದ ನಿಮಿತ್ತನ ತಿರುಮಲಿ ತಿಮ್ಮಪ್ಪ ಇನ್ನೂ ಬಡ್ಡಿ ಕೊಡ್ಲಾಕತ್ತೇನ, ಮುಟ್ಟಿಲ್ಲಂತ್ರಿ ಕುಬೇರನ ಸಾಲ. ನಾವೆಲ್ಲ ತಲೆ ಬಳಸ್ಕೊಂಡು ಕೊಡೋದು ಬರೋದು ಅದ್ರ ಕಾಲಾಗೆ. ಏನು ಮಾಡ್ತೀರಿ? ಅಂಥ ಶ್ರೀಮಂತ ಹೊಲಕ್ಕೆ ಹೋಗ್ಯಾನಂದ್ರೆ ಇವ ಏನು ನಮ್ಗೆ ಯಜ್ಞಕ್ಕೆ ಕಾರ್ಯ ಪೂರ್ತಿ ಆಗ್ಲಿಕ್ಕೆ ರೊಕ್ಕ ಮುಡಿಸೋದಿಲ್ಲ ಅಂಥೇಳಿ ಭೀಮ ಸ್ವಲ್ಪ ಖಿನ್ನಾದ. ಯಾವಾಗ ಬರ್ತಾರಂತಂದು ಕೂಡಲೇ ಈಗ ಒಂದು 5-10 ನಿಮಿಷದಾಗ ಬರ್ತಾರೆ, ಕೂಡ್ರಿಯಪ್ಪ ಅಂತ ಅವರಿಗೆ ಚಲೋ ಆಸನ ಕೊಟ್ಟು, ಅವರಿಗೆ ಒಂದಿಷ್ಟು ಆಕಳ ಹಾಲು ಕಾಸು ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿದ್ಲು. ಅಷ್ಟೊತ್ತಿನೊಳಗೆ ಒಂದು 5-10 ಸಾವಿರ ಎತ್ತಿನ ಗಾಡಿ ಬಂದು ರೀ. ಎಷ್ಟು ರೀ? ಅವೆಲ್ಲ ರಾಶಿ ಮಾಡಿದ ರಾಗಿಯ ಚೀಲ ಇಟ್ಟುಕೊಂಡು ಗಾಡಿಗಳು ಬಂದು ಗೂಡವಂದಾಗೆಲ್ಲ ತುಂಬಾಕತ್ತು ಅಂತ. ಆ ಗಾಡಿ ಹಿಂದೆ ಇವ ಹೊಂಟಿದ್ದಂತ ಕುಬೇರ. ಹೇಗೆ ಹೊರಟಿದ್ದ ಅಂದ್ರೆ ತಲೆ ಮ್ಯಾಗ ಒಂದಿಷ್ಟು ಗಂಟಿತ್ತು. ಸಾಮಾನ್ಯ ಮನುಷ್ಯರಂಗೆ ಬಂದ, ಒಳಗೆ ಬಂದ. ಅವಾಗ ಹೆಂಡ್ತಿ ಕೇಳಿದ್ರು, ಅಮ್ಮ ತಾಯಿ, ಈ ಕಡೆ ನೋಡ್ರಿ, ಇಲ್ಲಿ ನೋಡ್ರಿ, ಇವ್ರು ಯಾರು ಅಂತ ಕೇಳಿದ್ರು. ನೀವು ಆಗಲೇ ಕೇಳಿದ್ರಿ ಅಲ್ಲ ಅವ್ರು ಎಲ್ಲಿ ಅಂತ, ಅವರೇ ಅಂದ್ಲಿಕ್ಕೆ. ಲಕ್ಷ್ಯದಾಗಿಲ್ರಿ, ಅವರೇ ಕುಬೇರ ಸಾವುಕಾರ. ಹೌದ್ರಿ. ಅರ್ಜುನ ಗಲ್ಗಲ್ ಬಡ್ಕೊಂಡ. ನಾವು ಹಸ್ತಿನಾಪುರದಷ್ಟೇ ರಾಜರಂತೇಳಿ ತಿಳ್ಕೊಂಡು ಎಷ್ಟು ಎದೆ ಉಬ್ಬಿಸಿ ನಡಿತೀವಿ. ಇವ ನಮ್ಮಂಥವ್ರಿಗೆ ಸಾಲ ಕೊಡಾವ ತಲೆ ಮ್ಯಾಗ ಗಂಟಿಟ್ಕೊಂಡು ಹೊಂಟಾನಲ್ಲ. ಅವನು ಸುರ್ಲೆ ಕೇಳಿದ್ರು, ಕುಬೇರ ಸಾವುಕಾರ ಅವರೇ ಅಂತ ಕೂಗ್ದ. ಹ್ಞೂನ್ರಿಪ್ಪ ಅಂತ ಕೈ ಮುಗಿತಾನೆ. ಅವ್ರಿಗೆ ಸಾಲ ಕೊಡ ಕೈ ಮುಗಿತಾನೆ. ಇವರು ಆಶ್ಚರ್ಯ ಆದರು. ಕುಬೇರ್ ನೀವೇ ಏನ್ರಿ ಅಂದ್ರೆ ಕೂಡಲೇ ಅವನು ಅಂತಾನೆ, ಜನ ಅಂತಾರ್ರಿ ಅಂದ. ಅಲ್ರಿ, ಆ ತಲೆ ಮೇಗೆ ಏನು ಇಟ್ಕೊಂಡು ಹೊಂಟೀರಿ? ಯಪ್ಪ, ಈಗ 1,000 ಗಾಡಿ ಬಂದು ಅಲ್ಲ, ಅವರಾಗಿ ರಾಶಿ ಆಗಿತ್ರಿ. ಆ ಗಾಡಿಗಳು ಮುಂದೆ ಹೋದ ಬಳಿಕ ಸ್ವಲ್ಪ ಚೀಲಗಳು ಒಬ್ಬೊಬ್ಬರು ಸರಿ ಹೊಲಿತಾರೆ, ಒಬ್ಬರು ಹೊಲಿಯಂಗಿಲ್ಲ. ಆ ಬಾಯಾಗಿನ ಚೀಲ ಬಾಯಾಗಿನ ಕಾಳು ತೆಳಗೆ ಬಿದ್ದದ್ದು ಆಯ್ಕೊತ್ತು ಬಂದಿನ್ರಿ ಅಂದ. ಆಯ್ಕೊತ್ ಬಂದಿನ್ರಿ ಅಂದ. ಹಿಂಗಾದಿತ್ತೇನು ನಮಗೆ? ಯವ್ವ, ನೀವು ಹಸನು ಮಾಡೋಕೆ ಕಾಳು ಸ್ವಲ್ಪ ತೆಳಗೆ ಬಿದ್ದಿದ್ದು ಅಂದ್ರೆ ಆಯ್ಕೋತೀರೇನು? ಇಲ್ಲ. ಹಂಗೆ ನೋಡಬೇಕಾಗಿತ್ತು ಅಂದ್ರೆ ಸಿದ್ಧಾರೂಢರ
ಹುಬ್ಬಳ್ಳಿಯೊಳಗೆ ದಾಸೋಗದೊಳಗೆ 125 ಚೀಲ ಒಂದು ಸಲ ದಾಸೋಗಕ್ಕೆ ಹೋಗ್ತಾವಂತ. ಸಿದ್ಧಾರೂಢರು ಆ ಪರಶಿ ಸಂದನಾಗ ಬಿದ್ದಂಥ ಕಾಳುಗಳೆಲ್ಲ ದೀಪದ ಕಡ್ಡಿಲಿ ಆಯ್ದು ಮ್ಯಾಗ ತರ್ತಿದ್ರಂತ ಒಬ್ಬರು. ವಿಚಾರ ಮಾಡ್ರಿ, ಒಂದು ಸಲ ಪ್ರಸಾದಕ್ಕೆ 125 ಕ್ವಿಂಟಲ್ ಅಕ್ಕಿಯನ್ನು ದಾಸೋಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಆರೂಢ ಜ್ಯೋತಿ ಸಿದ್ಧಾರೂಢರು ದೀಪದ ಕಟ್ಟಿಗೆ ತಗೊಂಡು ಕಾಳುಗೊಳೆ ಮಾಡೋ ಮುಂದೆ ಒಬ್ಬ ಪುಣ್ಯಾತ್ಮ ಬಂದು ಕೇಳದಂತ ಮುತ್ಯ, ಅಲ್ಲಿ 25 ಚೀಲ ಹೋಗ್ತವ, ಇವು ಒಂದೊಂದು ಕಾಳು ತಗೊಂಡು ಮಾಡಾವೇನಿ ಅಂತ ಕೇಳದಂತೆ. ಸಿದ್ಧಾರೂಢರು ಹೇಳಿದ್ರಂತೆ, ಯಪ್ಪ ಸಂಗ್ರಹ ಮಾಡಾಗ ಹಿಂಗ ಮಾಡಬೇಕು, ಗೋಳೆ ಮಾಡಾಗ ಹಿಂಗ ಮಾಡಬೇಕು, ದಾನ ಮಾಡಾಗ ಹಂಗೆ ಮಾಡ್ಬೇಕಂತ ಹೇಳಿದ್ರಂತ. ನಾವು ದಾನ ಮಾಡಕ್ಕೆ ಕೈ ಬಿಗಿ ಹಿಡಿತೀವಿ, ಹಾಳು ಮಾಡ್ಕೊಳ್ಳೋಕೆ ಕೈ ಢಿಲ್ಲ ಬಿಡ್ತೀವಿ. ಹಾಗಾಗಿ ಎಷ್ಟೋ ಹೊಲ ಮಾರ್ಕೊಂಡ್ರು, ಮನೆ ಮಾರ್ಕೊಂಡ್ರು, ಎಲ್ಲರನ್ನ ಮಾರ್ಕೊಂಡ್ರು. ಏನು ಮಾಡೋದು? ಯಾಕೆ ಜೀವನ ಹೆಂಗೆ ಸಂಗ್ರಹ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ನರೋಟೆ ನಾಗರಾಯ ಬಡವನಾಗಿದ್ದಂಥ ಮನುಷ್ಯ ಅಪಮೋಘ ಸಿದ್ಧನ ಕೃಪೆಯಿಂದ ಆಗರ್ಭ ಶ್ರೀಮಂತನಾಗಿ ಮಾನವ ಜೀವನದ ಮೌಲ್ಯವನ್ನು ಮರೆತು ಇದಕ್ಕೆಲ್ಲ ನಾನೇ ಒಡೆಯ, ಏಳಟ್ಟಿಗೆಲ್ಲ ನಾನೇ ದೊಡ್ಡವ, ನಾ ಹೇಳಿದುಗಳು ಯಾವ ದಾಟಂಗಿಲ್ಲ, ನಾ ಮಾಡಿದ್ದೇ ಸಿದ್ಧ ಆಗ್ತದ, ನಾ ಅಂದಂಗೆ ಸೂರ್ಯ ಹೊಡ್ತಾನ ಅಂತ ಈ ಸ್ಥಿತಿಗೆ ಬಂದ. ಏನು ಮಾಡೋದು? ಬಂದು ಮಗಳನ್ನ ತಡೆ ಮೇಲೆ ಕುಡಿಸ್ಕೊಂಡು, ಮನೆಯಾಗೆಲ್ಲ ಬಂಗಾರ ಮನ್ಸಾದವಂತ್ರಿ, ಸಾವಿರ ದನ ಕರುಗಳು, ಹೈಲ ಹಾನಿಲ ಸಾಗರ. ಆ ಶ್ರೀಮಂತಿಕೆಯ ಮದದೊಳಗೆ ಮಗಳನ್ನ ಕೇಳಿದ್ನಂತ, ಅಮ್ಮ ಪದ್ಮಾವತಿ, ನಿನ್ನನ್ನ ಮಹಾರಾಜನಿಗೆ ಕೊಡಬೇಕು, ಯಾವ ದೇಸಾಯಿನ ಕೊಡಬೇಕು ಅಂತ ಮಂಚದ ಮೇಲೆ ಕೂಡಿಸಿಕೊಂಡು, ತೂಗು ಮಂಚದ ಮೇಲೆ ಕೂಡಿಸಿಕೊಂಡು ಕೇಳಕತ್ತಂತ ತಾಯಿ ಪದ್ಮಾವತಿ ಹೇಳ್ತಾ ಇದ್ದಾಳೆ ತಂದೆಗೆ, ಅಪ್ಪಾಜಿ ನನ್ನನ್ನು ನೀವು ಮದುವೆ ಮಾಡಿ ಕೊಡುವವರಿದ್ರೆ ನೀವು ರಾಜ ಮಹಾರಾಜರನ್ನು ಹುಡುಕುವ ಅವಶ್ಯಕತೆ ಇಲ್ಲ. ನನ್ನ ಪುರುಷ, ನನ್ನ ಒಡೆಯ, ನನ್ನ ಶ್ರೀಯ ಸೌಭಾಗ್ಯದ ಮಹಾಪುರುಷರು ನಿಮ್ಮ ಮನಿತನಕ್ಕೆ ಬರುತ್ತಾರೆ. ಆದರೆ ನೀವು ಮಾತ್ರ ಅವರನ್ನ ಗುರುತು ಹಿಡಿದು ಕೊಡಬೇಕು. ಗುರುತು ಹಿಡಿದು ಕೊಡಬೇಕು. ತಾನಾಗಿನೇ ಬರುತ್ತಾನ? ಹೌದು ಅಪ್ಪಾಜಿ. ಅವನೆಂತಮ್ಮನಮ್ಮ ಅಂದಾಗ ಹೇಳ್ತಾಳಕ್ಕಿ, ನಿಮ್ಮ ಗ್ರಾಮೀಣ ಭಾಷೆದಾಗ, ಗೌಟಿ ಭಾಷೆದಾಗ ಹೇಳ್ತಾಳಕ್ಕಿ, ಮಹಾದೇವಿ ಹೇಳೋದು ಬೇರೆ, ಪದ್ಮಾವತಿ ಹೇಳೋದು ಬೇರೆ. ಮಹಾದೇವಿಗೆ ಅವ್ರ ತಾಯಿ ಕೇಳಿದ್ಲಂತ. ಮಹಾದೇವಿ ತಾಯಿ ಹೆಸರು ಗೊತ್ತದೇನ್ರಿ? ಯವ್ವ ನಿಮ್ಗೆ ಗೊತ್ತದ? ಏನು ಮುತ್ತಿ ಹಿಂಗೇನು ಕೇಳ್ತಿ ನೀನು? ಎಲ್ಲಿ ಮಹಾದೇವಿ, ನಾವೆಲ್ಲಿ ಅಕ್ಕಿರಿಸೋದು ನಮಗೇನು ಗೊತ್ತೇ ಅಂತೀರಿ. ಅದು ಶಿವಮೊಗ್ಗ ಜಿಲ್ಲೆ ಉಡತಡಿ ಗ್ರಾಮ, ಶೆಟ್ಟಿ ಮನೆತನ. ಅವರಪ್ಪನ ಹೆಸರು ನಿರ್ಮಲಾ ಶೆಟ್ಟಿ. ಎಷ್ಟು ಚಲೋ ಹೆಸರದ. ನಿರ್ಮಲ ಅಂದ್ರೆ ಮಲ ಇಲ್ಲದ್ದು, ಹೊಲಸಾಗಲಾರದು. ಕಾಲ ಸೀದಾ ಮಾಡ್ಕೊರವ, ಚಾಚಬೇಡವ್ವ. ನಿರ್ಮಲಾ ಶೆಟ್ಟಿ. ಅಮ್ಮನ ಹೆಸರ ಸೋಮತಿ.
ಸು ಅಂದ್ರೆ ಒಳ್ಳೆಯದು, ಮತಿ ಅಂದ್ರೆ ಬುದ್ಧಿ ಜ್ಞಾನ. ಅವರ ಸಂಭೂತಳೆ ಮಹಾದೇವಿ. ಅಕ್ಕಾಂತ ಇವರಿಟ್ರಿ ಹೆಸರು ಅಲ್ಲಮ ಪ್ರಭುಗಳು. ಮಹಾದೇವಿ ಮಲ್ಲಿಕಾರ್ಜುನ ಹುತ್ಸ ಹಿಡಿತಕಿ ತಲೆಯಾಗ. ಕುತ್ರ ಮಲ್ಲಿಕಾರ್ಜುನ, ನಿತ್ರ ಮಲ್ಲಿಕಾರ್ಜುನ, ಮನೆಗೆದ್ರಿ ಮಲ್ಲಿಕಾರ್ಜುನ, ಎದ್ದಾಗ ಮಲ್ಲಿಕಾರ್ಜುನ. 24 ತಾಸಿನೊಳಗ ಮಲ್ಲಿಕಾರ್ಜುನ ಬಿಟ್ಟು ಬೇರೆನೇ ಆಕಿ ನುಡಿತಾ ಇದ್ದಿತ್ತಿಲ್ಲಂತ. ಅವನೆಂತವನೇ ನಿನ್ನ ಗಂಡ ಮಹಾರಾಜ ಕೌಶಿಕ ನಿನ್ನ ಸೌಂದರ್ಯಕ್ಕೆ ಮರೆ ಹೊಕ್ಕು ಅರಮನೆಯ ಮಹಾರಾಣಿಯನ್ನಾಗಿ ಮಾಡಿಕೊಳ್ಬೇಕಂತ ಪ್ರಯತ್ನ ಮಾಡಿದರೆ ಅವನಿಗೆ ಒಲ್ಲೇ ಅಂತಿ. ಅವ ಯಾವ ಮಲ್ಲಿಕಾರ್ಜುನ ಅಂದ ಹೇಳ್ತಾಳಮ್ಮ, ನನ್ನ ಗಂಡ ಜಗತ್ತಿನೊಳಗ ಬಹಳ ದೊಡ್ಡವದ, ಒಡಲಿಲ್ಲದ, ಕಡೆಯಿಲ್ಲದ, ನುಡಿಯಿಲ್ಲದ, ಚಲೋ ರೂಪಿಲ್ಲದ, ರುಹು ಇಲ್ಲದ ಆ ಚಲುವ ಚೆನ್ನಿಗ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಗಂಡ ಅಂದಳಂತಕ್ಕೆ. ಗಂಡನ ಹೆಸರು ಹೇಳಿದ್ಲು. ಆಕೆ ಹೇಳಿದ್ಲು, ಈ ಉಳುಕಿ ಗಂಡದರೆಲ್ಲ ಹುಟ್ಟುತ್ತಾರೆ, ಸಾಯ್ತಾರೆ, ಅವ್ರಿಗೆ ಬಂಧನದ, ಕಷ್ಟದ, ರೋಗದ, ರುಜಿಯದ ಎಲ್ಲ ಅದ. ನನ್ನ ಗಂಡ ನಿರೋಗಿ. ನನ್ನ ಗಂಡಗ ಅವರಂಗ ಹಸುತ್ರಶೆ ಆಕುಂಚನ ಪ್ರಸನ್ನ ಧಾವಣೆಯೂ ಇಲ್ಲ. ಆದ್ರೆ ಅವನಿಗೆಲ್ಲರಂಗ ಮಾತಾಡಕ್ ಶಬ್ದಿಲ್ಲ, ನಿಶಬ್ದ ಬ್ರಹ್ಮ ಅಂತಪ್ಪ. ಆಕೆ ಹೇಳಿದ್ಲು, ರೂಹು ಇಲ್ಲ, ಅವ ಕರಗೂ ಇಲ್ಲ, ಕೆಪ್ಪಗೂ ಇಲ್ಲ, ಮೂಗು ಮಂಡು ಇಲ್ಲ, ಮೂಗು ಕೂರ್ನೂ ಇಲ್ಲ. ಸುಂದರ ಹೇಳಿದ್ರು. ಅವರ ಒಂದ್ಲು ಸುಮತಿ, ನನ್ನ ಮಗಳ ತಲೆ ಶುದ್ಧಿಲ್ಲ, ಹೇಳು, ತಲೆ ಕೆಟ್ಟು ಮಾತಾಡಕತ್ತೈತಿ ಅಂತಂದ್ಲು. ಹಂಗೆ ಅನಿಸ್ತದ, ಮತ್ತು ಹುಚ್ಚ ಅನ್ಬೇಕಾಗ್ತದೆ ಹಿಂಗೆ ಮಾತಾಡೋದ ಬಳಿಕ. ಇಲ್ಲಿ ಪದ್ಮಾವತಿಗೆ ನಾಗರಾಯ್ ಕೇಳ್ತಾ ಇದ್ದ, ನಿನ್ನ ಗಂಡ ಯಾರವ, ಎಂಥವ ಬರ್ತಾನೆ ಅಂದ ಕೂಡಲೇ ಅಕ್ಕಿ ಹೇಳಿದ್ಲು, ನನ್ನ ಗಂಡಯ್ಯಪ್ಪ ಬೆಂಕಿಯಾಗ ಹೋಗಿದ್ರೆ ಸುಡಾಮಲ್, ಗಾಳಿಗೆ ಹಾರಾಮಲ್, ನೀರಾಗ ಮುಳುಗಾಮಲ್, ಅವ ಹುಟ್ಟಾವಲ್ಲ, ಸಾಯವಲ್ಲ, ಅಮರ ಪುರುಷ. ನಿನ್ನ ಮನೆಗೆ ಬರುತ್ತಾನೆ, ಅವರನ್ನು ಗುರುತಿಡಿದು ಕೊಟ್ಟರೆ ಒಳ್ಳೆಯದಾಗ್ತದೆ ತಂದಿ ಅಂತಂದ್ಲು. ಹಾಗಾದ್ರೆ ಪರವಾಗಿಲ್ಲ ಬಿಡಮ್ಮ, ಬರಲಿ ಆಮೇಲೆ ನೋಡೋಣ ಅಂಥೇಳಿ ಹೇಳ್ದ. ಶಿವಯೋಗಿ ಅಪ್ಪ ಅಮೋಘ ಸಿದ್ಧರಿಗೆ ಅವರು ಕೈಲಾಸದಲ್ಲಿ ಕೊಟ್ಟ ವಚನದಂತೆ ನೆನಪಾಯ್ತು ಅವರಿಗೆ. ಗುರು ಸೇವಾ ಹೊರಟ ಸಮಯದಲ್ಲಿ ನನ್ನನ್ನು ಮದುವೆ ಆಗುತ್ತೀನಿ ಅಂತ ದಾರಿಗಟ್ಟಿದ್ದಲ್ಲ ಬಳಕಾವತಿ. ಈಗ ಮಕಣಾಪುರದಲ್ಲಿರತಕ್ಕಂಥ ನರುಟೆ ನಾಗರಾಯನ ಮನೆಯೊಳಗೆ ಜನ್ಮ ತಾಳಿದ್ದಾಳೆ. ಆಕೆಯನ್ನ ವಚನಕ್ಕೆ ತಕ್ಕಂತೆ ಲಗ್ನ ಆಗ್ಬೇಕಂಥೇಳಿ ಭೂತಾಳ ಸಿದ್ಧನ್ ಕರೆದು ಹೇಳ್ತಾನೆ, ಭೂತಾಳಿ, ಈಗ ನಾವು ಇವತ್ತು ಶುಭ ದಿನ, ಆದ್ದರಿಂದ ಶಿವಪುರ ಹಟ್ಟಿಗೆ ಹೋಗಿ ಕನ್ಯಾ ನೋಡಿ ಬರೋಣ. ಒಪ್ಪಂದ ಆಯಿತು ಅಂತಂದ್ರೆ ನಿಶ್ಚಯ ಮಾಡೋಣ. ಅದಕ್ಕೆ ಇಹ ಪರಗಳ ನಾವು ಎರಡೂ ಸಾಧಿಸಿ ಈ ಜಗತ್ತಿನೊಳಗಿರತಕ್ಕಂಥ ಜೀವಿಗಳಿಗೆ ಪ್ರಪಂಚ ಪಾರಮಾರ್ಥದ ಮಾರ್ಗವನ್ನು ತೋರಿಸಿಕೊಡಬೇಕಾಗಿದೆ. ಆದ್ದರಿಂದ ಮಕಣಾಪುರಕ್ಕೆ ಹೋಗು ನಡೆಯಪ್ಪ ಅಂಥೇಳಿ ಅವನು ತಗೊಂಡು ಹೊರಟ. ಮಕಣಾಪುರ ಇನ್ನೂ 1 ಕಿಲೋಮೀಟರ್ ಇತ್ತು. ಅಮೋಘ ಸಿದ್ದೇಶ್ವರ ತನ್ನ ರೂಪವನ್ನು ಬದಲಾಯಿಸಿದ. ಹೆಂಗಾದಂದ್ರೆ 95 ಇನ್ನು 100ಕ್ಕೆ ವರ್ಷ ಕಡಿಮೆ ಇರ್ಬೋದು, ಅಷ್ಟು ವಯಸ್ಸು ತಗೊಂಡ್ರಿ. ಸಿದ್ಧಿ ಪುರುಷರಲ್ಲಿ ಹಂಗೆ ಸಾಮರ್ಥ್ಯ ಇರ್ತದೆ. ಅವರು ತರುಣರು ಆಗ್ತಾರೆ, ಮಕ್ಕಳು ಆಗ್ತಾರೆ, ವಯೋವೃದ್ಧರೂ ಆಗ್ತಾರೆ. ಹಾಗಾಗಿ ಆ ಊರು ಕೋಲನ್ನು ಊರುತ್ತಾ ಬಾಗಿದ ಶರೀರ
ಆ ಬಳಿಕೆಲ್ಲ ಈ ಗಡ್ಡ ಮೀಸೆಗಳೆಲ್ಲ ಹೊಲಸಾಗಿದ್ದು, ಮೈ ಮ್ಯಾಲ ಕೊಳಕ ಬಟ್ಟೆ ಹರಕ ಬಟ್ಟೆ ಹಾಕ್ಕೊಂಡು ಭೂತಾಳ ಸಿದ್ದನ್ನು ತಗೊಂಡು ಶಿವಪುರ ಹಟ್ಟಿ ಅಂದ್ರೆ ಮಕಣಾಪುರದ ನಾಗರಾಯ ಗೌಡರ ಮನೆಯ ಬಾಗಿಲದ ಮುಂದೆ ಬಂದು ನಿಂತ್ಕೊಂಡು ನೋಡಿದ್ರು. ಸಂತೋಷಪಟ್ಟರು. ಒಬ್ಬ ಎಂಥ ಸುಂದರ ಮನೆಯನ್ನು ಕಟ್ಟಿದಾನ, ಎಷ್ಟು ವೈಭೋಗದ ಅನ್ಕೋತ ಒಳಗೆ ಹೋದರು. ಹೋದ ಕೂಡಲೇ ಮಂಚದ ಮೇಲೆ ಇವರು ತೂಗ ಮಂಚದ ಮೇಲೆ ಕೂತ್ಕೊಂಡು ಗೌಡರು ತೂಕೋತಾ ಇದ್ದರು. ನೋಡಿದ್ರು ಅವರನ್ನು. ನೋಡಿ ಕೇಳ್ತಾನ, ಯಾರಪ್ಪ ನೀವು? ಭಿಕ್ಷುಕರೋ, ಜೋಗಿಗಳೋ, ಜಂಗಮರೋ? ಇಂಥ ಸಮಯದಲ್ಲಿ ನಮ್ಮನೆಗೆ ಬಂದಿರಲ್ಲ ಅಂಥೇಳಿ ಕೇಳ್ತಾ ಇದ್ದಾನೆ. ನಾವು ಭಿಕ್ಷುಕರು ಅಲ್ಲ, ಜೋಗಿ ಜಂಗಮರು ಅಲ್ರಿ ಗೌಡ್ರೆ, ನಿಮ್ಮ ಕಡೆ ಸಂಬಂಧ ಬೆಳೆಸ್ಬೇಕಂತ ಬಂದೀವಿ ಅಂದರು. ಹೋ, ಹೀಗೆ ಏನು ಸಂಬಂಧ ಅದು? ನಿಮಗೆ ಏಕೈಕ್ಯವಾಗಿರತಕ್ಕಂಥ ಮಗಳದಲ್ಲ, ಆಕೆಯನ್ನು ನಾವು ನೋಡಾಕ ಬಂದೀವಿ ಎಂದ. ಗೌಡಗೆ ಆಶ್ಚರ್ಯ ಅನ್ನಿಸ್ತು. ಬಾಯಾಗಿನ ಜಲ್ ಸುರ್ಲಿಕ್ಕತ್ತೆ ಅದ, ಒಂದು ಹಲ್ಲು ಬಾಯಾಗಿಲ್ಲ. ಎಲ್ಲ ಗಡ್ಡ ಮೀಸೆಗಳೆಲ್ಲ ಜಿಡ್ಡಂತ ನಾರ್ಲಿಕ್ಕತ್ಯಾವ. ಕೊಳಕು ಬಟ್ಟಿ ಹಾಕೊಂಡಾನ. ಕನ್ಯಾ ಯಾರು ಹೇಳ್ಯಾರ ಇವನಿಗೆ? ಇದು ಏಳಹಟ್ಟಿ ಗೌಡನ ಮನೆ, ಗೌರವಾನ್ವಿತವಾದಂಥ ಮನೆತನ. ನನ್ನಂಥವನ ಮನೆಗೆ ನನ್ನ ಮಗಳನ್ನು ನೋಡಾಕ್ ಬರ್ಬೇಕಾದ್ರೆ ಅವ್ರು ಹೆಂಕವ್ರಿರಬೇಕು ಅಂತ ಆಲೋಚನೆ ಮಾಡಿ ಕೇಳ್ತಾನೆ, ಯಾರಿಗಿರಬೇಕು ಕೇಳರಿಬೇಕಂತೇಳಿ. ಅಲ್ಪ ಕನ್ಯಾ ಯಾರಿಗೆ? ಮುದುಕ ನಿನ್ನ ಮೊಮ್ಮಗನಿಗೋ, ಜಿರಿಮೊಮ್ಮಗನಿಗೋ, ಕಿರಿಮೊಮ್ಮಗನಿಗೋ ಅಂತ ಕೇಳ್ತಾ ಇದ್ದಾನೆ. ಅವಾಗ ಅಮ್ಮೋಗ ಸಿದ್ದೇಶ್ವರ ಹೇಳ್ತಾನೆ, ಗೌಡ್ರೆ ನನಗೆ ಮೊಮ್ಮಕ್ಕಳು ಇಲ್ಲ, ಮಕ್ಕಳು ಇಲ್ಲ. ಮತ್ತೆ ಯಾರಿಗೆ? ನನಗೇ ಬೇಕು. ಹೀಗಂದ್ರೆ ಹೆಂಗಾಗ್ತದೆ ಹೇಳ್ರಿ? ಅವನಿಗೆ ಇಷ್ಟು ಸಿಟ್ಟು ಬಂತ್ರಿ. ಒಮ್ಮೆಲೆ ಘೋರ ಮಳೆಯುವ ಸುರಿಯುವ ಸಮಯದಲ್ಲಿ ಮಿಂಚು ಗುಡುಗಿಲಿನಂತೆ ಆಕ್ರೋಶನಾಗುತ್ತಾನು. ಸಿಟ್ಟಿಗೆ ಬಂದಂತ, ಏನಂದಿ? ಇದು ಯಾರ ಮನೆ ಅನ್ನೋದು ಗುರುತಿದೆಯಾ ನಿನಗೆ? ಬುದ್ಧಿಗೇಡಿ ಏಳಹಟ್ಟಿನ ರುಟ್ಟೆ ನಾಗರಾಯನ ಮನೆಯೊಳಗೆ ನಿಂತು ಮಾತಾಡ್ತಿದ್ಯಲ್ಲ, ನಾಗರ ಹಾವಿನಕ್ಕಿಂತಲೂ ನನ್ನ ನಾಲಿಗೆಯೊಳಗೆ ವಿಷ ಅದ. ಇಂತಪ್ಪ ಗೌಡನ ಮನೆಯೊಳಗೆ ಬಂದು ಬಂಗಾರ ಪುತ್ಥಳಿ ಅಂತ ಮಗಳು ರಾಜ ಮಹಾರಾಜ ದೇಸಾಯಿ ಕೊಡ್ಬೇಕಂತ ನಾನು ಮೀಸಲಾಗಿಟ್ಟಿದ್ದೆ. ಅಂಥ ಮಗಳನ್ನ ನಿನಗೆ ಬೇಡ್ತೀಯಾ? ಹಲೋ ಮೂರ್ಖ, ಏನು ನಿನ್ನಲ್ಲಿ ಜ್ಞಾನ ರೈತೀಯ? ಬಂಗಾರದಂಥ ಮಗಳಿಗೆ ಹಾಳಬಾವಿ ನುಗ್ಗಿಸೋದು ಲೇಸ, ನಿನ್ನಂತ ಮುದು ಕೊಟ್ಟು ಮಾಡೋದೇನದ? ಯಾರ ಮನೆಯೊಳಗೆ ನಿಂತು ಮಾತಾಡ್ತಿ ಅನ್ನೋದು ನಿನಗೆ ಹೆಸರಿದೆಯಾ? ಹುಷಾರಾಗಿ ನಮ್ಮ ಮನೆಯೊಳಗಿನ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ನಿನ್ನ ಬಡದು ಬಿಡ್ತೀನಿ ಮಗನೇ ಅಂತ ನಾವು. ಮುತ್ಯ ಮುಗಿಸಿದ್ದಂತಾನ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಹಚ್ಚದ್ದು ಸಂಪತ್ತ, ಅಧಿಕಾರ. ನೆನಪಿರಲಿ, ನೆನಪಿರಲಿ. ನಮ್ಮ ಧರ್ಮದ ದೇಶದ ಸಂಸ್ಕೃತಿ ಏನಂದರೆ ಅತಿಥಿ ದೇವೋ ಭವ. ಹೌದಲ್ಲ? ಯಾವ್ಯಾಕೆ ಪರವಲ್ಲ. ಕೊಡಬೇಕಾಯ್ತು, ಕೊಡೋದು. ಬ್ಯಾಡಾಗಿತ್ತಂದ್ರೆ ಏನಾರ ಹೇಳಿ ಕಳಿಸ್ಬಿಡೋದು.
ಆದರೆ ಇಷ್ಟು ದೊಡ್ಡ ಶಬ್ದಗಳು ಮಾತಾಡಬಾರದು ಅಂತ ನೇಮದ. ಅತಿಥಿ ಯಾಕೆ ಬರುವಲ್ಲವ, ತಿಥಿ ಇಲ್ಲದೆ ಬರತಕ್ಕಂಥವ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ಮುತ್ತಯ್ಯ ಹೇಳ್ತಾನ, ಅಪ್ಪ ಗೌಡ್ರೆ, ದೊಡ್ಡವರು ಬಾಯಿಂದಿಂಥ ಮಾತುಗಳು ಬರಬಾರದು. ನಿಮ್ಮ ಮಗಳನ್ನು ಕೊಡದ ಬಿದ್ದರೆ ಬಿಡ್ರಿ, ಆದರೆ ಮನೆಗೆ ಬಂದವರನ್ನು ಅಪಮಾನ ಮಾಡಬಾರ್ದು, ಸರಿಯಲ್ಲ. ಏನೋ ನಾಚಿಕ್ಕೇಡಿ ಮತ್ತು ನನಗೆ ಬುದ್ಧಿ ಮಾತು ಹೇಳ್ತೀಯ. ಆಳ ಮಕ್ಕಳನ್ನು ಕರೀತಾರೆ, ಬಂಡ್ರು ಇವನು ಕುತ್ತಿಗಿಡದು ಹೊರಗೆ ದಬ್ಬರಿ ಅಂತ ಹೇಳಿದಾಗ ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ಗೌಡ್ರೆ ನೀವು ದಬ್ಬದ ಅವಶ್ಯಕತೆ ಇಲ್ಲ, ನಾವು ಬಂದಂಗೆ ಹೋಗ್ತೀವಿ ಅಂದ. ಬಂದಂಗೆ ಹೋಗ್ತೀವಿ ಅಂದ. ಹಗುರಾಗಿ ಮನೆಯಾಗಿಂದ ಹೊರಗಾದ. ಮಗಳೇನು ಹೇಳಿದ್ದಳ್ರಿ, ಏನು ಹೇಳಿಳು ಮುತ್ಯ? ತಂದೆ, ನಿನ್ನ ಮನೆಗೆ ನನ್ನ ಪುರುಷ ಬರ್ತಾನ, ಗುರುತು ಹಿಡಿದು ಕೊಡಬೇಕು. ಹಿಡೀಲಿಲ್ಲ. ಯಾಕೆ? ಆ ಸಂಪತ್ತ ಭ್ರಮ ಹಂಗೆ ಮಾಡ್ಲಿಕ್ಕೆ ಹಸ್ತದ. ನಿನ್ನ ಹೇಳಿನಿಲ್ಲ, ಗರ ಬಡಿದವರನ್ನು ನುಡಿಸಲೂಬಹುದು. ಶ್ರೀವಂತಿಕೆ ಗರ ದೆವ್ವ ಬಡಿತು ಅಂದ್ರೆ ಅದು ಹಾಳಾಗ ತನಕ ಬಿಡುವುದಿಲ್ಲ. ಹೊರಗೆ ಹೋಗದ. ಸಾಕ್ಷಾತ್ ಜಗದೊಡೆಯ ಅಮ್ಮೋಘ ಸಿದ್ಧನ ಬಂದಿದ್ದ, ಅವನನ್ನು ತಿರಸ್ಕರಿಸಿದನಲ್ಲ. ಹೊರಗಡೆ ಹೋಗಿ ಭೂತಾಳ ಸಿದ್ಧಿಗೆ ಹೇಳ್ತಾನ, ನೋಡಿದೇನಪ್ಪ ಭೂತಾಳ ಸಿದ್ಧ, ಸಂಪತ್ತಿಗಿಷ್ಟು ಮಾಡಿಸೋಕೆ ಹಸ್ತದ ನೋಡು ಅಂತ ಹೇಳ್ತಾನ. ನಕ್ಕೋತು ಗುಡ್ಡಕ್ಕೆ ಹೋಗ್ತಾನ. ಮಹಾಯೋಗಿ ಪುರುಷ ಮನೆಯೊಳಗೆ ಬಂದು ಅಪಮಾನಾಗಿ ಹೊರಗೆ ಹೋದ ಬಳಿಕ ಅವನ ಮನೆಯಾಗ ವಿಲಾಸಗೀತಿ ಪ್ರವೇಶ ಆದವು. ವಿಲಾಸಗೀತಿ ಅಂದರೆ ಚಲೋ ಇದ್ದವರಿಗೆಲ್ಲ ಜ್ವರ, ಕೆಮ್ಮ, ನಗಡಿ, ಇಲ್ಲದ್ದು ಬ್ಯಾನಿ, ಹೈನಿಂಡುವಂಥ ದನಗಳೆಲ್ಲ ರಕ್ತ ಕಿಮಗಳನ್ನು ಸೋರ್ಲಿಕ್ಕೆತ್ತಿದ್ದು, ಸಾಲಾಗಿ ಪ್ರಾಣ ಹೋಗಕತ್ತು. ಏನು ಮಾಡೋದು? ವಿಚಿತ್ರ ಆಯಿತು. ಅವನ ಆಜ್ಞಾದೊಳಗೆ ದುಡಿತಕ್ಕಂಥ ಆಳ ಮಕ್ಕಳ ಸಹಿತ ಕಿಮ್ಮತ್ತು ಕೊಳ್ಳಾರ್ತಕ್ಕಂಥ ಪರಿಸ್ಥಿತಿ ಬಂತು. ಊಟ ಮಾಡಬೇಕಂತ ತಾಟ ತಗೊಂಡು ಅನ್ನ ಒಳಗೆ ಹಾಕ್ಕೊಂಡ್ರೆ ತಾಟ ತುಂಬೆಲ್ಲ ಹುಳ ಬುಸ್ಗಾರ್ಲಕತ್ತು. ಬಹಳ ತ್ರಾಸಾತು. ಆಳ ಮಕ್ಕಳು ಯಾರು ಉಳಿಲಿಲ್ಲ, ಮನೆ ಬಿಟ್ಟು ಹೋದ್ರು. ಒಕ್ಕಲ್ತನ ಇಲ್ಲ, ದನಕರಗಳ ಕಾಯೋರಿಲ್ಲ, ಮನೆ ಕಸ ಹೊಡೆಯೋರಿಲ್ಲ, ಮನೆ ಮುಸ್ರೆ ಕಸರ ಮಾಡೋರು ಹೆಣ್ಮಕ್ಕಳು ಬರಾಕಿಲ್ಲ. ಇಷ್ಟೆಲ್ಲ ತಾಪ ನಡೀತು. ಕೊನೆಗೆ ನಾಗರಾಯ ತನ್ನ ಮಗಳನ್ನು ಕೇಳ್ತಾನೆ, ಅಪ್ಪ ಅಮ್ಮ, ಇದೇನು ವಿಚಿತ್ರ ಘಟನೆ ಆಗ್ತಾ ಇದೆಯಲ್ಲ, ಏನಾಗಿರ್ಬೋದು ಅಂತ ಕೇಳ್ತಾನೆ. ಅವನೇ ಮಾಡಿದ್ದಲ್ಲ. ಮತ್ತಾರು ಮಾಡೋದು ಯಾರು ಉಣ್ಬೇಕಪ್ಪ ಮುತ್ಯ? ನಾವು ಮಾಡೋದು ನಾವೇ ಉಣ್ಬೇಕಲ್ಲ. ಅದು ಒಂದು ಹಾಡು ಬರ್ತದೆ, ಹಾಡ್ತೀನಿ ಕೇಳ್ರಿ. ಭೈರವಿ ಆಗ್ತದಪ್ಪ. 3 ಕಳಿಸಿ, 2ಕ್ಕೆ 2ನಾ? ನೀ ಮಾಡಿದ್ದು ನೀನೇ ಉಣ್ಣೋ ಮಾನವ, ನೀ ಮಾಡಿದ್ದು ನೀನೇ ಉಣ್ಣೋ
ನೀಡಬ್ಯಾಡ ಯಾರಿಗೆ ಉಂಡುಳುದುದು ಅಗಲ ತಮ್ಮ ತಗದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ಮಾನವ ತಗದಿಡಬೇಕಪ್ಪ ನ್ಯಾರಿಗೆ ನೀ ಮಾಡಿದು ನೀನೇ ಉಣ್ಣೋ ನೀ ಮಾಡಿದು ನೀನೇ ಉಣ್ಣೋ ನೀಡಬ್ಯಾಡ ಯಾರಿಗೆ ಉಂಡುಳುದುದು ಅಗಲ ತಮ್ಮ ತಗದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ಮಾನವ ತಗದಿಡಬೇಕಪ್ಪ ನ್ಯಾರಿಗೆ ಹುಟ್ಟಿ ಬಂದ ಧರಣಿಗಿ ಹಿರಣ್ಯಕಶಪ ದೈತ್ಯಾಗಿ ಹುಟ್ಟಿ ಬಂದ ಧರಣಿಗಿ ಹಿರಣ್ಯಕಶಪ ದೈತ್ಯಾಗಿ ಹರಿ ನಿಲ್ದೆ ಮಾಡತಿದ್ದ ದೈತ್ಯ ಹರಿ ನಿಲ್ದೆ ಮಾಡತಿದ್ದ ಶಿಟ್ಟ ಬಂತು ಮಗನಿಗೆ ಕಟ್ಟಿದ ಮನಿ ಕಂಬದಂದು ನರಸಿಂಹ ಕಟ್ಟಿದ ಮನಿ ಕಂಬದಂದು ನರಸಿಂಹ ಶಿಳಿ ಒಗದ ಅವನಿಗೆ ಉಂಡುಳುದುದು ಅಗಲ ತಮ್ಮ ತಗದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ಮಾನವ ತಗದಿಡಬೇಕಪ್ಪ ನ್ಯಾರಿಗೆ ತ್ರೇತಾಯುಗದಾಗ ಪರಶುರಾಮನಾಗಿ ತಂದಿ ಮಕ್ಕಳಿ ಹೊಡೆದು ತಾಯಿಗೆ ತ್ರೇತಾಯುಗದಾಗ ಪರಶುರಾಮನಾಗಿ ತಂದಿ ಮಕ್ಕಳಿ ಹೊಡೆದು ತಾಯಿಗೆ ರೇಣುಕಾ ದೇವಿ ಕೈಕೇಯಾಗಿ ಆವಾಗ ರೇಣುಕಾ ದೇವಿ ಕೈಕೇಯಾಗಿ ಅರಣ್ಯ ಖಳವೆಳ ರಾಮನಿಗೆ ಮಾಡಿದು ತಾನೇ ಉಂಡ ಪರಶುರಾಮ ತಾ ಮಾಡಿದು ತಾನೇ ಉಂಡ ಹೇಳುದಪ್ಪ ಯಾರಿಗೆ ಉಂಡುಳುದುದು ಅಗಲ ತಮ್ಮ ತಗದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ಮಾನವ ತಗದಿಡಬೇಕಪ್ಪ ನ್ಯಾರಿಗೆ ಒಬ್ಬನೇ ಮಗ ತಾಯಿ ತಂದಿಗೆ ಶಿಶುಪಾಲಂದ್ರು ಅವನಿಗೆ ಒಬ್ಬನೇ ಮಗ ತಾಯಿ ತಂದಿಗೆ ಶಿಶುಪಾಲಂದ್ರು ಅವನಿಗೆ 101 ಬೈಗಳ ಬೈದ ಶಿಶುಪಾಲ 101 ಬೈಗಳ ಬೈದ ನಿಂತ ಕೃಷ್ಣನ ಎದುರಿಗೆ ಕೈಯಾನ ಚಕ್ರ ಬಿಟ್ಟು ರುಂಡ ಕಡಕ ಮಾಡಿದ ಕೈಯಾನ ಸುದರ್ಶನ ಬಿಟ್ಟು ರುಂಡ ಕಡಕ ಮಾಡಿದ ಮಾತಾಡಿದ ತಪ್ಪಿಗೆ ಉಂಡುಳುದುದು
ಉಂಡುಳುದುದು ಅಗಲ ತಮ್ಮ ತೆಗೆದಿಡಬೇಕಪ್ಪನ್ಯಾರಿಗೆ ಬುದ್ಧಿ ಕೊಡು ಪರೋಪಕಾರ ಮಾಡುವುದಕ್ಕಾಗಿ ದಾನ ತಾಯಿ ತಂದಿಗ್ ಹೊತ್ತ ಹೆಗಲಿಗೆ ಶ್ರಾವಣ ಕುಮಾರ ನಡೆದ ಕಾಶಿಗೆ ತಾಯಿ ತಂದಿಗ್ ಹೊತ್ತ ಹೆಗಲಿಗೆ ಶ್ರಾವಣ ಕುಮಾರ ನಡೆದ ಕಾಶಿಗೆ ದಾರಿ ಒಳಗ ನೀರ ಬೇಡರೋ ಮಗನಿಗೆ ದಾರಿ ಒಳಗ ನೀರ ಬೇಡರೋ ನಿರಿಗೋದು ಕ್ಯಾರಿಗೆ ದಶರಥ ರಾಜ ಬ್ಯಾಟೆಂದು ತಿಳಿದು ಆವಾಗ ದಶರಥ ರಾಜ ಬ್ಯಾಟೆಂದು ತಿಳಿದು ಬಾಣ ಹೊಡೆದ ಖುಷಿಗಿ ಉಂಡುಳುದುದು ಅಗಲ ತಮ್ಮ ತೆಗೆದಿಡಬೇಕಪ್ಪನ್ಯಾರಿಗೆ ಉಂಡುಳುದುದು ಅಗಲ ಮಾನವ ತೆಗೆದಿಡಬೇಕಪ್ಪನ್ಯಾರಿಗೆ ಮೂರು ಮಂದಿ ಹೆಂಡ್ರು ದಶರಥ ರಾಜನಿಗೆ 4 ಮಂದಿ ಮಕ್ಕಳವನಿಗೆ 3 ಮಂದಿ ಹೆಂಡ್ರು ದಶರಥ ರಾಜನಿಗೆ 4 ಮಂದಿ ಮಕ್ಕಳವನಿಗೆ ಸಾಯುವಾಗ ಯಾರ್ಯಾರು ಆಗಲಿಲ್ಲ ಅಯೋಧ್ಯದಲ್ಲಿ ಸಾಯುವಾಗ ಯಾರ್ಯಾರು ಆಗಲಿಲ್ಲ ನೀರ ಹಾಕಿಲ್ಲ ಅವನಿಗೆ ಕೊನೆಗೆ ಮಗು ಮಗು ಎಂದು ದಶರಥ ಕಡಿಗಿ ಮಗು ಮಗು ಎಂದು ದಶರಥ ಕೂಗತ್ತಿದ್ದ ರಾಮನಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡಬೇಕಪ್ಪನ್ಯಾರಿಗೆ ಉಂಡುಳುದುದು ಅಗಲ ಮಾನವ ತೆಗೆದಿಡಬೇಕಪ್ಪನ್ಯಾರಿಗೆ ವಾಲಿ ಸುಗ್ರೀವನ ತಮರಾಗಿ ಸುಗ್ರೀವ್ ಹೊಕ್ಕಿದ ರಾಮನ ಶಾಯಿಗೆ ವಾಲಿ ಸುಗ್ರೀವನ ತಮರಾಗಿ ಸುಗ್ರೀವ್ ಹೊಕ್ಕಿದ ರಾಮನ ಶಾಯಿಗೆ ಸುಗ್ರೀನ ಮಾತು ಕೇಳಿ ರಾಮದೇವ್ರ
ಇದು ಕಿಷ್ಕಿಂಧ ಪಟ್ಟಣದೊಳಗೆ, ಇಲ್ಲಿ ಕರ್ನಾಟಕದಲ್ಲಿ. ಸುಗ್ರೀನ ಮಾತು ಕೇಳಿ ರಾಮದೇವ್ರ ಹೊಡೆದ ನಪ್ಪವಾಲಿಗೆ, ವಾಲಿ ಮುಂದ ಬ್ಯಾಡಗಿ ಹುಟ್ಟಿ ಬಂದು, ವಾಲಿ ಮುಂದ ಬ್ಯಾಡಗಿ ಹುಟ್ಟಿ ಬಂದು ಹೊಡೆದ ಕೃಷ್ಣ ದೇವರಿಗೆ, ಉಂಡುಳುದುದು ಅಗಲ ತಮ್ಮ ತೆಗೆದಿಡಬೇಕಪ್ಪನ್ಯಾರಿಗೆ, ಉಂಡುಳುದುದು ಅಗಲ ಮಾನವ ತೆಗೆದಿಡಬೇಕಪ್ಪನ್ಯಾರಿಗೆ. ಜಯ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜಕ್ಕೆ. 7 ಕೋಟಿ ಎಲ್ಲ ಲಿಂಗೇಶ್ವರ ಮಹಾರಾಜಕ್ಕೆ ಜಯ. ಈ ಹಾಡಿನಲ್ಲಿ ಬಹಳ ಅರ್ಥ ಇದೆ. ಪರಶುರಾಮ ಅಂತಂದ್ರೆ ಈ ಭೂಮಿ 7 ಸಲ ಸುತ್ತಾಕ್ಯನತ್ರಿ, ಕ್ಷತ್ರಿಯರನ್ನೆಲ್ಲ ನಷ್ಟ ಮಾಡೋ ಸಲುವಾಗಿ. ಅಂತ ಪರಶು ಅಂದ್ರೆ ಅವನ ಕೈಯಾಗಿರ್ತಕ್ಕಂಥ ಚಂದ್ರಕೊಳ್ಳಿ ಹೆಸರು, ಅದನ್ನು ತಗೊಂಡ ತಾಯಿ ಹೊಟ್ಟೆಗೆ ಜಿಗದಾನಂತ್ರಿ ಅವ. ಅದಕ್ಕೆ ಅವನಿಗೆ ಪರಶುರಾಮ ಅಂತ ಕರೆದ್ರು. ಅಂಥ ಪರಶುರಾಮ ತಂದೆ ಮಾತು ಕೇಳಿ ತಾಯಿಗೆ ಹೊಡೆದದ್ದಕ್ಕಾಗಿ ದಶರಥ ಮಹಾರಾಜನ ಮಗನಾಗಿ ಜನಿಸಿದ ರಾಮಪ್ರಭು ದೇವರು ಎಲ್ಲಮ್ಮನ ದಶರಥ ಮಹಾರಾಜನ ದ್ವಿತೀಯ ಹೆಂಡತಿಯಾಗಿ, ಏನಕ್ಕಿನ ಸ್ವರೂಪ ಸುಮಿತ್ರ, ಕೌಶಲ್ಯ, ಕೈಕೇಯಿ ಅಂತ, ಆಕೆ ಎಲ್ಲಮ್ಮನ ಕೈಕೇಯಾಗಿ ಬಂದು ಹಿಂದೆ ತನಗೊಡದಂತ ಶಾಪ ರಾಮನಿಗೆ 14 ವರ್ಷ ವನವಾಸ ಕಳಿಸಬೇಕಾಯಿತು. ಯಾರಿಗೆ ಬಿಟ್ಟದು ಹೇಳ್ರಿ? ಅದಕ್ಕೆ ಅವ್ರು ಹೇಳ್ತಾರೆ, ಚಲೋ ಕೆಲಸ ಮಾಡಪ್ಪ, ಏನು ಮಾಡ್ತಿ ಅದೇ ಫಲ ಪ್ರಾಪ್ತ ಆಗ್ತದೆ ಅಂಥೇಳಿ. ಆವಾಗ ಮತ್ತೆ ನೀವು ಅನ್ಬೋದು, ಅಲ್ರಿ ಮುತ್ಯ, ರಾಮ ಪರಶುರಾಮ ಇದ್ದಾಗ ಎಲ್ಲಮ್ಮನ ಹೊಡೆದ, ಮತ್ತು ಅವ 14 ವರ್ಷ ಹೋಗ್ಬೇಕಾಯಿತು, ಸೀತೆ ಏನು ಮಾಡಿದ್ಲಕ್ಕೆ ಯಾಕೆ ಹೋದ್ಲು ಅಂತ ಹಿಂಗೂ ಆಗ್ತದೆ. ರಾಮಾಯಣದ ಕೋಶ ಓದಬೇಕ್ರಿ, ಭಾಳ ರಾಮಾಯಣ, ಒಂದು 100 ರಾಮಾಯಣ ಬರ್ದಾರ. ವಾಲ್ಮೀಕಿ ರಾಮಾಯಣ ಬೇರೆ, ತುಳಸಿ ರಾಮಾಯಣ ಬೇರೆ, ಹೀಗೆಲ್ಲ ಅದಾವ. ಅಧ್ಯಾತ್ಮ ರಾಮಾಯಣ ಅಂತ ಬರ್ತದೊಂದು ಗ್ರಂಥ. ಸೀತೆ ಯಾಕಕಿನ್ನು ವನವಾಸಕ್ಕೆ ಹೋಗ್ಬೇಕಾಯಿತು, ಮತ್ತು 7 ತಿಂಗಳ ಬಸರಿ ಇದ್ದಾಗ ರಾಮಪ್ರಭುದೇವರು ಲಕ್ಷ್ಮಣನ ಕೊಟ್ಟೋಕಿಗೆ ಅರಣ್ಯಕ್ಕೆ ತಳ್ಳುವಂಥ ಶಾಪ ಆಗಲಿಕ್ಕೇನು ಕಾರಣ? ಸೀತಾ ಆದಿಶಕ್ತಿ ಇಲ್ಲ, ಆಕೆ ಪಾರ್ವತಿ ಪ್ರತಿ ಅವತಾರ ರೀ, ಜನಕನ ಮಗಳು. ಆ ಜನಕ ಅಂತಂದ್ರೆ ಈಗ ಅದು ನೇಪಾಳ ದೇಶದೊಳಗದು ಮಿಥಿಲಾ ನಗರ ಅಂತ. ಅದರ ಮಹಾದ್ವರೆ ಜನಕ ವಿಧೇಮುಕ್ತ. ಸಾಧುರು ಅವನ ರಾಜ್ಯದಲ್ಲಿ ಬರಬೇಕಾದ್ರೆ ಹೆದರ್ತಿದ್ರು. ಗಟ್ಟಿ ಸಾಧುಗಳಿದ್ರಲ್ಲಿ ಹೈಬೇಕ್ರೆ, ಅಷ್ಟು ಡೇಂಜರ್ ಇದ್ದ, ತತ್ವಜ್ಞಾನಿ ಇದ್ದ. ವ್ಯಾಸ ಮಹರ್ಷಿಗಳ ಮಗನಾಗಿರತಕ್ಕಂಥ ಸುಕುಮುನಿಗೆ ಗುರುವಾಗದಂಥವ, ಬಹಳ ದೊಡ್ಡ ಜ್ಞಾನಿ. ಅವನ ದೀಕ್ಷಾ ಗುರು ಅಷ್ಟಾವಕ್ರ, ಕಹೋಳು ಮುನಿ ಮಗ. ಅಧ್ಯಾತ್ಮದ ಗುರು ಅವ ಯಾವ ಯಜ್ಞವಾಲಿಕ್ಯ. ಇಬ್ಬರು ಹೆಂಡ್ರಿ ಅವನಿಗೆ, ಕಾತ್ಯಾಯಿನಿ ಮತ್ತು ಮೈತ್ರ ಅಂತ ಹೇಳಿ. ಮೈತ್ರ ಪ್ರವಚನ ಕೇಳಿ ಮದುವೆಯಾದವಳು, ಕಾತ್ಯಾಯಿನಿ ಐಶ್ವರ್ಯ ನೋಡಿ ಆದವಳು. ಭಾಳ ಮಜಾ ಅದ. ಈಕಿ ಮುಕ್ತಳಾದಳು. ಅವರ ಸಂವಾದವೇ
ಶ್ರೀಮನ್ನಿಜಗುಣ ಶಿವಯೋಗಿಗಳು ವಿವೇಕ ಚಿಂತಾಮಣಿ ಅಂತ ಗ್ರಂಥ ರಚಿಸಿದ. ಮೈತ್ರ ಮತ್ತು ಋಷಿ ಯಜ್ಞವಾಲಿಕ್ಯ ಇಲ್ಲಿ ಬಿಡ್ತಾವ, ಇಲ್ಲಿ ಬಿಡು ಸಣ್ಣ ಇಲ್ಲಿ ಇಲ್ಲಿ ಬಿಡಪ್ಪ, ಸಮಾಧಾನ. ಅಜ್ಜಿ ಸುಮ್ ಕೊಡ್ರು, ಇರ್ಲಿ ಇಲ್ಲಿ ನಡೆಯೋದು, ಸಮಾಧಾನ ಮಾಡ್ಕೋರಿ. ನೀವು ಕಣ್ಣು ನೋಡ್ರಿ, ಆಕಿಗೇನು ಕೈ ಮಾಡ್ತೀರಿ? ನಿಮ್ಮ ತಲೆಗೆ ಏನಾಲಿ? ಹಿಂಗೆ ಮಾಡಿ ಎಲ್ಲ ನೆನಪು ಹಾರಿಸಿದ್ರಿ ನೋಡು ನನಗೆ ಸಿದ್ಧಾಯಮೂರ್ತಿ. ಏನು ಹೇಳಕತ್ತಿದ್ರಿ? ಒಬ್ಬ ಹಿಂಗೆ ಉಣ್ಕೋತ ಮೊಬೈಲ್ ನೋಡಕತ್ತಿದ್ರಿ, ಹಿಂಗೆ ಸರ್ಚ್ ಮಾಡ್ತಿದ್ದ ಮೊಬೈಲ್ಗೆ, ಹಾಗೆ ಊಟ ಮಾಡ್ತಿದ್ದ, ಕಿವ್ಯಾಗ ಹಾಕ್ತಿದ್ದ ತುತ್ತ. ಹೆಂಗೆ ಮಾಡ್ರಿ? ಹೆಣತಿ ಬಂದು ಹೊಡೆದು ಕಪಾಳಕ್ಕೆ, ನೀನು ಹೆಣ ಎತ್ತಲಿ, ಅದೋರೆ ಮಾಡು ಇದೋರೆ ಮಾಡಂತ ಅವ ಹೇಳದಂತ. ಇದು ಚಾಲು ಇಲ್ಲಂದ್ರೆ ನಾನು ಹೊಟ್ಟೆಗೆ ಊಟೆ ಹೋಗಲ್ಲ ಅಂದತ್ತಾವ. ನೋಡಿರ್ತೀನಿ ಕಿವ್ಯಾಗ ಹಾಕೊಳಕತ್ತೀವಿ, ಇರ್ತಾವೆ ಏನು ಮಾಡೋದು. ಯಜ್ಞವಾಲಿಕ್ಯ ಸೀತೆಯು ಅಂತ ಮಹಾರಾಜನ ಮಗಳಾಗಿ ಹುಟ್ಟಿದ್ಲು. ಆಕಿನ ಕತಿ ದೊಡ್ಡದದ. ಮಿಥಿಲಾನಗರದಲ್ಲಿ ಹುಟ್ಟಲಿಕ್ಕೂ ಕಾರಣದ. ಆಕೆ ಮೊದಲು ಯಾರಿದ್ಲು? ಋಷಿಪುತ್ರಿ. ಆಕೆ ಕಾಡಿನೊಳಗೆ ಹುಟ್ಟಿದವಳು. ತಂದೆ ತಾಯಿಯರು ತೀರ್ಕೊಂಡು ಹೋದ ಬಳಿಕ ನನಗಿನ್ಯಾರ ಆಶ್ರಯ ಕೊಡ್ತಾರೆ? ಜಗತ್ತ ಪಾಲನೆ ಮಾಡತಕ್ಕಂಥ ಭಗವಾನ ಶ್ರೀಮನ್ನಾರಾಯಣ ವಿಷ್ಣು ಭಗವಂತನ ಕುರಿತು ಆ ಕಾಡಿನೊಳಗೆ ತಪಸ್ಸು ಮಾಡುತ್ತಿದ್ಲಂತ. ಆಕಿನ ತಪಸ್ಸಿನ ಬಲದಿಂದ ಕೂದಲೆಲ್ಲ ಬಂಗಾರದಾಗಿ ಒಂದು. ಆಕೆ ಎಲ್ಲಿ ತಪಸ್ಸು ಮಾಡ್ತಿದ್ಲು, ಹಿಂಗೆ ಬೆಳಕು ಬೆಳಿತಿತ್ತಂತ್ರಿ, ಹಗಲತ್ ಸಹಿತ ಎಷ್ಟು ಪ್ರಭಾವ ಆಗಿರ್ಬೇಕು ನೋಡ್ರಿ. ರಾವಣ ಅಮರಾವತಿ ಪಟ್ಟಣ ವಿಜಯ ಮಾಡಿಕೊಂಡು 4-5 ಹೆಣ್ಮಕ್ಕಳನ್ನು ಪಕ್ಕದಲ್ಲಿ ಕುತ್ಕೊಂಡು ಹುಬ್ಬಿನ ವಿಮಾನದೊಳಗೆ ಹೊಂಟಿದ್ದಂತ ಲಂಕಾಕ್. ಈಕೆ ತಪಸ್ಸು ಮಾಡುವುದನ್ನು ಕೆಳಗೆ ಹಿಂಗೆ ನೋಡ್ಕೊಂತ ಹೊಂಟಿದ್ದ. ಅಲ್ಲೆಲ್ಲ ಬೆಳಕು ಚೆಲ್ಲಿತ್ತು, ಸೌಂದರ್ಯ ರೂಪ ನೋಡ್ತಾನೆ. ಸ್ವಲ್ಪ ಹೆಣ್ಮಕ್ಕಳು ನೋಡ್ದಂದ್ರೆ ಬೆರಕಿದ್ದಂತ್ರಿ. ವಿಮಾನ ಕೆಳಗಿಳಿಸ್ದ. ಆ ಹೆಣ್ಮಕ್ಕಳಿಗೆ ಅಲ್ಲೇ ಬಿಟ್ಟು ತಪಸ್ಸು ಮಾಡುವಂಥ ತಾಯಿ ಕಡೆ ಬರ್ತಾನೆ, ನೋಡ್ತಾನೆ. ಆಕೆ ನೋಡಿದ್ಲು, ಓಹೋ ಶ್ರೀಲಂಕಾ ರಾವಣರು ಹೊಂಟಿದ್ದಾರೆ, ನಾ ಹಿಂಗೆ ಕುತ್ಕೊಂಡ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ ಆಗ್ತದಂತ ಹೇಳಿ ತಪಸ್ಸಿನಿಂದ ಎದ್ದು ಅವ್ರಿಗೆ ಕೈ ಮುಗಿದು ಸ್ವಾಗತ ಮಾಡಿಕೊಂಡ್ಳು. ಕಾಡು ಅಲ್ಲೇನು ಉಚ್ಛಾಸನ ಇಲ್ಲ, ಒಂದು ಬಿಳೆ ಕಂಬಳಿತ್ತು ಕುಡಿತ್ತು, ಅದನ್ನು ಹಾಸಿದ್ಲು. ಕೂಡ್ರಿ ಸ್ವಾಮಿ ಅಂತ ಹೇಳಿದ್ಲು. ಕುತ್ಕೊಂಡ. ಇಂಥ ದಟ್ಟ ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇದೆಯಲ್ಲ, ನೀನು ಯಾರು ಅಂತ ಕೇಳ್ತಾನೆ. ನಾನು ಋಷಿಪುತ್ರಿ ವೇದವತಿ ಅಂತ ನನ್ನ ಹೆಸರು. ಪರವಾಗಿಲ್ಲ, ತಪಸ್ಸು ಯಾರಿಗಾಗಿ ಮಾಡ್ತಿ? ಭಗವಾನ್ ವಿಷ್ಣುವಿಗಾಗಿ. ರಾವಣ ಚಪ್ಪಳೆ ಹೊಡೆದು ನಗಕತ್ತ. ನೀವು ಹೊಡಿಬೇಡ್ರಿ, ಅವ ಹೊಡೆದು ಹೇಳ್ಕೊತೀನಿ. ಇಷ್ಟು ಗಮನ ಇಲ್ಲ ನೋಡಿ ಹೆಂಗೆ ನಕ್ ಹೇಳ್ತಾನ. ವಿಷ್ಣುವಿಗಾಗಿ. ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಇಂದ್ರಾದಿ ದೇವತೆಗಳು 33 ಕೋಟಿ ದೇವತೆಗಳೆಲ್ಲ ಬೇಪತ್ತಾಗ್ಯಾರೋರು. ಅವರು ಸುಳುವೆಯಲ್ಲಿಲ್ಲ. ಆವ ಸಮುದ್ರದೊಳಗೆ ಕುಂತಿದ್ದಾನೋ ಹೇಳಿ ಅಂಜುಬುರಕ, ಅಂಥವನಿಗಾಗಿ ತಪಸ್ಸು ಮಾಡ್ತೀಯ? ಅಂಥವನಿಗಾಗಿ ತಪಸ್ಸು ಮಾಡ್ತೀಯ? ಬಿಟ್ಬಿಡೋನ್. ನಾನು ಎಲ್ಲರನ್ನ ಗೆದ್ದ ವಿಜಯಶಾಲಿ, 3 ಲೋಕಕ್ಕೆಲ್ಲ
ನಾನೇ ಒಡೆಯ. ಏನದಪ್ಪ? ಏನದರಿ ಅದು? ಗೌಡ್ರಿ ಏನದು ನೋಡ್ರಿ. ಏನಿಲ್ಲ ಕುಣ್ರಿ, ಕಪ್ಪಿ ಅದು. ಮತ್ತೇನದು? ಕಪ್ಪಿಗಾಗಿಂತ ಪರಿ ಮಾಡಾಕತ್ಯಾರ. ಅಥವಾ ಹಲ್ಲಿಗಿಲ್ಲಿ ಇದ್ರಿಬೇಕು, ಮೈ ಮೇಲೆ ಇರ್ತದಂತ ಹಂಗೆ ಭಯ ಪಡ್ತಾ ಇದ್ದಾರೆ. ಬಿಡ್ರಿ, ಅದಕ್ಕೇನಾಗಲ್ಲ. ಹಲ್ಲಿ ಮೈ ಮ್ಯಾಗ ಹೈಬೇಕು, ಚಲೋ ಶಕುಣ ಅದು. ಕೇಳ್ರಿ ಕೇಳಿ, ಏನು ಹೇಳಕತ್ತಿದ್ನು? ಹಾವಿನ ಶಯನ ಶಶಂ ಬಿಟ್ಕೊಟ್ಟು ಆವದಿಕ್ಕ ಶೇರ್ಯಾನೋ ಅಂತ ಹೇಳಿನ ಲಗ್ನ ಆಗತೀಯಾ? ಅದನ್ನೆಲ್ಲ ತಿರಸ್ಕರಿಸು. ನಿನ್ನ ಸೌಂದರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ನಾನು ಲಂಕಾಧಿಪತಿ ರಾವಣ. ಶಿವನಾತ್ಮಲಿಂಗವನ್ನು ತಗೊಂಡ 33 ಕೋಟಿ ದೇವತೆಗಳನ್ನೆಲ್ಲ ಪಾವಟಿಗೆ ಮಾಡಿ ನಿತ್ಯ ಹೋಗ್ತೀನಿ, ಬರ್ತಾ ಇದ್ದೀನಿ. ನನ್ನ ಕೈ ಹಿಡಿದು ನೀನು ಹೆಂಡತಿಯಾಗಿದ್ದರೆ ನಿನಗೆ ಲಂಕಾಧಿಪತಿಯ ಅರಮನೆಯ ರಾಣಿಯನ್ನಾಗಿ ಮಾಡ್ತೀನಿ, ಮದುವೆಯಾಗುವಂತ ಕೇಳ್ತಾನ. ಆಕೆ ಹೇಳಿದ್ಲು, ಅಪ್ಪ ನೀವು ಹೇಳು ಮಾತಾ ಸತ್ಯ, ನಿಜ. ನಿಮ್ಮ ಲಗ್ನ ಆಗಬೇಕು ಅಲ್ಲೇ ಅಂತ ನಾನು ತಿರಸ್ಕಾರ ಮಾಡಲ್ಲ. ಆದ್ರೇನು, ಒಂದು ಸಲ ನಾನು ವಿಷ್ಣುವಿಗಾಗಿ ಇದನ್ನು ಮುಡುಪಾಗಿಟ್ಟಿದ್ದೀನಿ, ಅವನಿಗೆ ಕೊಡಬೇಕಂತ ನಿರ್ಣಯ ಮಾಡಿಕೊಂಡಿದ್ದೀನಿ. ಅಂದ ಬಳಿಕ ಅದನ್ನು ತಪ್ಪಿಸಿ ನಿನ್ನ ಕೈ ಹಿಡ್ದ ಅಂತಂದರೆ ನನ್ನ ಧರ್ಮ ಅಲ್ಲ, ಹೆಣ್ಣಿನ ಧರ್ಮ ಅಲ್ಲ ಅಂತಂದ ಕೂಡಲೇ ತತ್ತರಿಸಿ ನೋಡ್ತಾನೆ ನಾವು. ಇಷ್ಟು ಸುಖ. ನಾನು ಮನಸ್ಸು ಮಾಡಿದ ಹೆಣ್ಣನ್ನು ಒಂದು ಬಿಟ್ಟವನಲ್ಲ. ನನ್ನ ಮುಂದೆ ಈ ರೀತಿಯಾಗಿ ಒಲ್ಲೆ ಅಂತೀಯ ಅಂದವ ಆಸನ ಬಿಟ್ಟು ಎದ್ದ. ಇನ್ನು ಹಿಡಿತನ ಬಾ ಅಂತ ಓಡ್ಲಿಕ್ಕೆ ಶುರು ಮಾಡ್ದ. ಬೆನ್ನಟ್ಟಿದ. ಹಿಂಗೆ ಓಡ್ತಿದ್ದಳ್ರಿ. ಆಕಿನ ಕೂದಲು ಬಂಗಾರದಿದ್ದು ಅಲ್ಲ, ಹಿಂಗೆ ಹಿಂಗೆ ರುಮಾಲು ಸುತ್ತದವ್ರು ಶಂಬಲ ಹಿಂದೆ ಹೆಂಗೆ ಹಾರ್ತದ ಹಂಗೆ ಜಿಗಿತು, ಕಡ ಹಿಡಿತ್ರಿ ಕೂದಲ. ಇವು ಹಿಂದೆ ಓಡಾಕತ್ತಿದ್ದ. ಹೋಗಿ ಜಡೆಯನ್ನು ಹಿಡಿದು ಜೊಗ್ಗಿದ. ಚಾಂಡಲ ಹೊಳ್ ನೋಡಿದ್ಲು. ಯಾವನಿಗಾಗಿ ಮೀಸಲಿಟ್ಟ ಈ ದೇಹ ಮುಟ್ಟಿ ಕೆಡಿಸಿದಿ ಅಂದ ಬಳಿಕ ಅಂತ ಅವನು ಟೊಂಕನಾಗಿಂದ ಖಡ್ಗ ತಗೊಂಡು ಎಷ್ಟು ಕೂದಲ ಹಿಡಿದಷ್ಟು ಕತ್ತರಿಸ್ಕೊಂಡ್ಳು. ಜಡೆಯನ್ನ ಕತ್ತರಿಸಿ ಅಗ್ನಿದೇವನನ್ನು ಪ್ರಾರ್ಥನಾ ಮಾಡಿದಳು. ಒಮ್ಮಿಂದೊಮ್ಮೆಲೆ ಅಗ್ನಿದೇವ ಪ್ರಗಟ್ಟಾದ. ಅದರೊಳಗೆ ಹಾರಿ ಪ್ರಾಣ ಬಿಡು ಮುನ್ನ ಹೇಳ್ತಾಳೆ, ಚಾಂಡಲ, ಇಂತಪ್ಪ ವಿಷ್ಣುವಿಗಾಗಿ ಮೀಸಲಿಟ್ಟಂಥ ದೇಹ ಮುಟ್ಟಿ ಕೆಡಿಸಿಬಿಟ್ಟಿದಿ. ನಾನು ಮುಂದಿನ ಜನ್ಮದಲ್ಲಿ ಮಿಥಿಲಾ ನಗರದ ಮಹಾರಾಜ ಜನಕನ ಮಗಳಾಗಿ ಜನಿಸಿ ರಾಮನನ್ನ ಮದುವೆಯಾಗಿ ನಿನ್ನ ವಂಶ ನಿರ್ವಂಶ ಮಾಡದಿದ್ದರೆ ನನ್ನ ಹೆಣ್ಣಂತ ಕರಿಬೇಡ ಅಂತೇಳಂತೆ. ಇತಿಹಾಸ ಓದಬೇಕ್ರಿ ಒಂದಿಷ್ಟು. ಆ ಸೀತೆಯು ಇಲ್ಲಿ ಹುಟ್ಟಿದ್ಲು. ದೊಡ್ಡ ಕಥೆ ಇದೆ, ಇಲ್ಲಿ ಸಂದರ್ಭ ಹೇಳ್ತೀನಿ ಅಷ್ಟೇ. ಮಿಥಿಲಾ ನಗರದಲ್ಲಿ ಸೀತೆ 18-19 ವಯಸ್ಸ ಸಖಿಯರನ್ನ ಕರ್ಕೊಂಡು, ಗೆಳತಿಯರನ್ನ ಕರ್ಕೊಂಡು ವನವಿಹಾರಕ್ಕಂತ ಹೋಗಿದ್ಲಂತ. ಕಾಡಿನ ಸೌಂದರ್ಯ ಸೊಬಗನ್ನ ಸವಿಬೇಕಂತ ಹೋಗಿದ್ಲಂತ. ಹರಿಯುವ ಜುಳುಜುಳು ನೀರು, ಹಾರುವ ನೊಣಗಳು, ಪಕ್ವವಾದ ಮಾಗಿದ ಹಣ್ಣುಗಳು, ಸುವಾಸನೆ ಬೀರುವಂಥ ಪರಿಮಳದ ಪುಷ್ಪದ ವೃಕ್ಷಗಳು. ಆ ಮಧ್ಯದಲ್ಲಿ ಮಾವಿನ ಮರ ತೆಳ ಕೂತ್ಕೊಂಡಿಳಂತ ವಿಶ್ರಾಂತಿಗೆ. ಗೆಳತಿಯರ ಜೊತೆಯಲ್ಲಿ ಹರಟೆ ಮಾಡ್ತಾ ಗಿಣಿ 2 ಅದೇ ಗಿಡದಾಗ ಕೂತ್ಕೊಂಡಿದ್ದು, ಗಂಡ ಹೆಣ್ಣ. ಒಂದು ಗಿಣಿ ಹೆಣ್ಣು ಗಿಣಿಗೆ ಹೇಳಕತ್ತಿತ್ತಂತ. ಏನಂದ್ರೆ, ಅಯೋಧ್ಯಾಪುರದಲ್ಲಿ ವಿಷ್ಣು ಅವತಾರ, ರಾಮ ಹುಟ್ಟಿ ಬರ್ತಾನ. ಮಿಥಿಲಾ ನಗರದ ರಾಜ ಜನಕನ ಮಗಳು ಸೀತೆಯನ್ನು ಮದುವೆ ಆಗ್ತಾನ. ಧನುಷ್ಯ ಎತ್ತತಾನ. ರಾವಣ ಅಪಮಾನ ಆಗ್ತದೆ. ಮುಂದೆ ಸೀತೆ 14 ವರ್ಷ ರಾಮನ ಜೊತೆಯಲ್ಲಿ ವನವಾಸಕ್ಕೆ ಹೋಗ್ತಾಳಂತ ಮೊದಲೇ ಹೇಳಕತ್ತತಿ. ಈಕೆ ಅಂದ್ಲು,
ನಾನೇ ಸೀತೆ, ನಮ್ಮ ತಂದೆನ ಜನಕ. ಹೀಗೆಲ್ಲ ಇದ್ದರೂ ರಾಮನ ಮದುವೆ ಆಗ್ತೇನೆ ಅಂತ ಮುಂಚೆ ಹೇಳಕತ್ತೈತಿಲ್ಲ ಅಂಥೇಳಿ ಯಾಕೇನು ಮಾಡಿದ್ಲು, ಒಬ್ಬಕ್ಕೆ ಸೂಚನೆ ಮಾಡಿದ್ಲು, ಬೇಗ ಹೋಗು, ಬೇಟೆಗಾರನ ಕರ್ಕೊಂಡು ಬಾ, ಈ ಗಿಣಿಯನ್ನು ಹಿಡಿಬೇಕು. ರಾಜ್ಯಕ್ಕೆ ಒಯ್ದು ಈ ಗಿಣಿಗಳಿಂದ ರಾಮನ ಕಥೆ ಪೂರ್ತಿ ಕೇಳಬೇಕಂತ ಹೇಳಿ ಕಳಿಸಿದ್ಲಂತ. ಜಾಲ್ಗಾರ ಬಂದು ಆ ಗಿಣಿಯನ್ನು ಹಿಡಿಬೇಕಂತ ಬಲಿ ಒಗದ. ಹೆಣ್ಣು ಗಿಣಿ ಬಲಿಯೊಳಗೆ ಸಿಕ್ಕೊತ್ತು, ಗಂಡು ಗಿಣಿ ಹಾರೋತು. ಮನೆಗೆ ತಂದ್ಲು, ತಂದೆಯ ಪಂಜರದೊಳಗೆ ಇಟ್ಕೊಂಡು ಅದಕ್ಕೆಲ್ಲ ಏನು ತಿನ್ನಿಸಬೇಕು ಎಲ್ಲ ಕೊಟ್ಟಳು. ಹೆಣ್ಣಿಗಿಣಿ ಹೇಳುತ್ತಂತೆ, ಬಾ, ನಾನು ಬಿಟ್ಬಿಡು ತಾಯಿ, ನನ್ನ ಗಂಡನ ವಿರಹ ನನಗೆ, ನನ್ನ ಹೊಟ್ಟೆಯೊಳಗೆ ತತ್ತಿ ಅದವನ ಗರ್ಭವತಿ ಅದೀನಿ, ನನಗೆ ತ್ರಾಸು ಮಾಡಬೇಡಮ್ಮ. ಸೀತಾ ಹೇಳಿದ್ಲಂತ, ಏನು ಹೇಳಕತ್ತಿದ್ಯಲ್ಲ, ಅಯೋಧ್ಯಾಪುರದ ರಾಜ ದಶರಥನ ಮಗ ರಾಮ ನನ್ನ ಮದುವೆ ಆಗ್ತಾನ ಹೇಳಕತ್ತಿಯಲ್ಲ, ಆ ಕತೆ ಪೂರ್ತಿ ಹೇಳೋ ತನಕ ನಿನಗೆ ಬಿಡೋದಿಲ್ಲ. ಆ ಗಿಳಿ ಹೇಳ್ತು, ಅಮ್ಮ ದಮ್ಮಯ್ಯ ಅಂತೀನಿ, ನನಗೆ ಆ ಕತೆ ಗೊತ್ತಿಲ್ಲ, ನನ್ನ ಗಂಡನಿಗೆ ಗುರ್ತು, ಆದ್ದರಿಂದ ನನ್ನ ಇಟ್ಕೊಂಡು ಏನು ನಿಷ್ಪ್ರಯೋಜನದ, ಬಿಡು ತಾಯಿ ಅಂದ್ಕೊಂಡ್ಲಿ. ಗಂಡನ ಕರಿ ಅಂದ್ಲಿಕ್ಕೆ ಬರೋದಿಲ್ಲಮ್ಮ, ಬರೋದಿಲ್ಲ ಅಂದರೆ ಬಿಡೋದಿಲ್ಲ ಅಂದ್ಕೂಡ್ಲೆ. ಗಂಡನ ಯಾವಾಗ ನಾ ಗರ್ಭವತಿ ಇದ್ದಾಗ ಅಗಲಿಸಿ ನನಗಿಷ್ಟೆಲ್ಲ ತ್ರಾಸು ಕೊಡಕತ್ತೀಯಲ್ಲ, ಮುಂದೊಂದು ದಿನ ನೀನೂ ಕೂಡ ರಾಮನ ಹೆಂಡತಿ ಆಗೋದು ಸತ್ಯ, ಆದರೆ ಗರ್ಭವತಿದ್ದಾಗ ನನಗೆ ಎಷ್ಟು ನೀ ತ್ರಾಸು ಮಾಡಿದಿ, ನೀನು ಕೂಡ ತುಂಬ ಗರ್ಭವತಿದ್ದಾಗ ಅರಮನೆ ಅಯೋಧ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವಂಗೆ ನಿನಗೆ ಶಾಪ ಆಗಲಿ ಅಂತ ಗಿಣಿ ಶಾಪ ಕೊಟ್ಟು ಪಂಜರದಾಗ ಕಣ್ಣು ಮುಸ್ತಂತ. ಆ ಶಾಪಕ್ಕಾಗಿ ಶೀತಾಗಷ್ಟು ಹೈರಾಣ ಬಂತು. ಇಲ್ಲಿ ಅವರು ಹೇಳೋದು ಬಹಳದು. ಅಲ್ರಿ, ಅವ ಶ್ರಾವಣ ಕುಮಾರ ಕುರುಡಾದಂಥ ತಾಯಿ ತಂದೆಗೆ ತಗೊಂಡು ಕಾಶಿ ಹತ್ರ ಕೊಂಟಾನ, ಅವನಿಗೆ ಯಾಕಿಂತ ಮರಣ ಅಂದ್ರೆ ಅವ ಏನು ಮಾಡ್ಯಾನ ಗೊತ್ತದೇನ್ರಿ ನಿಮಗೆ? ಗುರ್ತಿಲ್ಲ. ಅದಕ್ಕೆ ಇತಿಹಾಸವನ್ನು ಓದಬೇಕು. ನಾವು ಸುಮ್ಮನೆ ನಿಮಿತ್ತ ಕೊಡ್ತೀವ್ರಿ ದೇವರುಗಳ ಮ್ಯಾಲ. ನಾವು ದಾನ ಮಾಡಿದೆವು, ಧರ್ಮ ಮಾಡಿದೆವು, ಕಾಣಿಕೆ ಕೊಟ್ಟೆವು, ಜಾತ್ರೆಗೆ ಸೇವಾ ಮಾಡಿದೆವು, ನಮಗೆ ಹಿಂಗೆ ಮಾಡಬಾರ್ದಾಗಿತ್ತು ದೇವರೇ ಯವ್ವ ಅಂತೀವಲ್ಲ. ಆದರೆ ಪೂರ್ವ ಜನ್ಮದ ಕರ್ಮದ ಸಾಕ್ಷಿ ಏನದು ನಮ್ಗೆ ಗೊತ್ತದೇನು ಬಂಧುಗಳೇ? ಅವ ಏನಿದ್ದ ಗೊತ್ತೇ, ಹಿಂದಿನ ಜನ್ಮದೊಳಗೊಂದು ಕೆರೆಯಾಗ ಆಮಿ ಇದ್ದ. ಇವೆರಡು ಏನು ಅವ್ರ ತಾಯಿ ತಂದಿದಾರಲ್ಲ, ಅವ್ರ ಹೆಸರೇನಪ್ಪ? ಶ್ರಾವಣ ಕುಮಾರನ ತಾಯಿ ತಂದೆ ಹೆಸರೇನು? ಗಂಟಿ ಇರ್ತಾ ಮುತ್ತೆ ಬಾರಸ್ತ ಧರಣಿ ಕೇಶವ. ಅವು ನೀರು ಕೋಳಿ ಇದ್ದು ಅದೇ ಕೆರೆಯಾಗ. ಬಹಳ ಮೀನುಗಳ ಕಣ್ಣು ಕಳೆದು ಮೇಣನ ನುಂಗಿದ್ದು ಅಂತ. ಮೇಣಗಳೆಲ್ಲ ಕೂಡಿ ಶಾಪ್ ಕೊಟ್ಟು ಅಂತ ನಮಗೆಲ್ಲ ಕಣ್ಣು ಕಳೆದೆವು, ನಮ್ಮನ್ನೆಲ್ಲ ವಂಶ ನಿರ್ವಂಶ ಮಾಡಿದಿ, ಮುಂದಿನ ಜನ್ಮದೊಳಗೆ ನೀವಿಬ್ಬರು ಗಂಡ ಹೆಂಡತಿ ಕುರುಡರಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಟಿದ್ದು ಅಂತ ಧರಣಿ ಕೇಶವ ಅವರು ಹಿಂಗೆ ಹುಟ್ಟಬೇಕಾಯಿತು. ಆ ನಿರ್ಗೋಳಿ ಈ ಆಮಿಗೊಂದು ಸಹಕಾರ ಮಾಡಿವಂತ. ಏನಂದ್ರೆ ಕೆರೆ ಬೇಸಿಗೆಯೊಳಗೆ ಬತ್ತತಂತ್ರಿ, ಒಂದು ಹನಿ ನೀರಿಲ್ಲ, ಆವಿ ಹೇಗೆ ಬದುಕಬೇಕು ಅಂತ ನೀರು ಕೋಳಿಗಳಿಗೆ ಸಹಾಯ ಕೇಳಕೋತಂತ. ಏನ ಪ್ರಯತ್ನ ಮಾಡಿ ನನ್ನ ಪ್ರಾಣ ರಕ್ಷಣೆ ಮಾಡಿರಿ, ನಿಮ್ಮ ಋಣನ ಯಾವತ್ತೂ ಮುಟ್ಟಿಸ್ತೀನಿ. ಈ ಕೆರೆ ಅಂತ ಮತ್ತೊಂದು ಕಡೆ ಒಯ್ದು ನನ್ನನ್ನು ಚೆಲ್ಲಿ ಬಿಡ್ರಿ ಅಂತ ಹೇಳಿದಾಗ ನೀರು ಕೋಳಿ ಒಂದು ಬಿದಿರಿನ ಕಡ್ಡಿ ತಂದು ಕೊಟ್ಟು ಅವೆರಡು ಬಾಯಾಗಿ ಹಿಡಿದು ಅಂತ, ನೀ ನಡುವು ಹಿಡಿ, ನಿನಗೊಯ್ದು ನೀರಿದ್ದ ಜಾಗನಾಗ ಬಿಡ್ತೀವಿ ಅಂತ ಬಿಟ್ಟು ಅಂತ. ಆ ಉಪಕಾರದ ಸ್ಮರಣೆಗಾಗಿ ಇವ ಅವ್ರನ್ನ ತಗೊಂಡು ಹೊಂಟಾನ.
ಯಾರವ? ಶ್ರಾವಣ ಕುಮಾರ. ತಂದೆ ತಾಯಿಯ ಸೇವೆಯನು ತಾಯಿ ತಂದೆಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಹೌದು. ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನ. ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನ. ತಂದೆ ತಾಯಿಯ ಸೇವೆಯನು ತಾಯಿಗೆ ಕಾಲಿಲ್ಲ ತಂದೆಗೆ ಕಣ್ಣಿಲ್ಲ ಕೆಳವರಿದರ ತಾಯಿ ತಂದೆ. ತಾಯಿಗೆ ಕಾಲಿಲ್ಲ ತಂದೆಗೆ ಕಣ್ಣಿಲ್ಲ ಕೆಳವರಿದರ ತಾಯಿ ತಂದೆ. ಕೈಲಾಸ ನಿಮ್ಮ ಪದ ಉದರಾವೆ ವೈಕುಂಠ ನವರಸರನ್ನ ಉಣು ಶಾನ. ಕೈಲಾಸ ನಿಮ್ಮ ಪದ ಉದರಾವೆ ವೈಕುಂಠ ನವರಸದನ್ನ ಉಣು ಶಾನ. ನಿತ್ಯ ಸೇವೆಯ ಮಾಡ್ಯಾನ ಅವರಲ್ಲಿ ದೇವರನ್ನ ಕಂಡಾನ. ನಿತ್ಯ ಸೇವೆಯ ಮಾಡ್ಯಾನ ಅವರಲ್ಲಿ ದೇವರನ್ನ ಕಂಡಾನ. ತಂದೆ ತಾಯಿಯ ಸೇವೆಯನ್ನು ವಂಚನ ಗುಣಗಳು ತುಂಬಿಕೊಂಡವಾಗ ದೇವರ ಸಿಗುತ್ತಾನ ಹ್ಯಾಂಗ. ವಂಚನ ಗುಣಗಳು ತುಂಬಿಕೊಂಡವಾಗ ದೇವರ ಸಿಗುತ್ತಾನ ಹ್ಯಾಂಗ. ಅಲ್ಲಿ ಸಲ್ಲಿದವರು ಎಲ್ಲಿ ಸಲ್ಲುವರು ಹೇಳ್ಯಾರ ಶರಣರ ನಮಗ. ಅಲ್ಲಿ ಸಲ್ಲಿದವರು ಎಲ್ಲಿ ಸಲ್ಲುವರು ಹೇಳ್ಯಾರ ಶರಣರ ನಮಗ. ಎಲ್ಲ ತೀರ್ಥ ನದಿಯ ಕ್ಷೇತ್ರ ಹಡೆದ ತಾಯಿ ತಂದಿ ಮಾತ್ರ. ಎಲ್ಲ ತೀರ್ಥ ನದಿಯ ಕ್ಷೇತ್ರ ಹಡೆದ ತಾಯಿ ತಂದಿ ಮಾತ್ರ. ತಾಯಿ ತಂದೆಯ ಸೇವೆಯನ್ನು ಕಾಶಿಗೆ ಹೋದರ ಪಾಪಲ್ಲ ದೂರ ಅಂತರ ಭಾಷಣದಾಗ. ಕಾಶಿಗೆ ಹೋದರ ಪಾಪೆಲ್ಲ ದೂರ ಅಂತರ ಭಾಷಣಗಾರ. ಕೂಸಿನ ಕೊಂದು ನೀ ಕಾಶಿಗೆ ಹೋದರ ನಿನ್ ಕರ್ಮ ಆದಿತ್ಯಂಗ ದೂರ. ಕೂಸಿನ ಕೊಂದು ನೀ ಕಾಶಿಗೆ ಹೋದರ ನಿನ್ ಕರ್ಮ ಆದಿತ್ಯಂಗ ದೂರ. ಎಲ್ಲ ಇಲ್ಲೇ ಐತಿ ನೋಡ ಜನಕರ ಸೇವೆ ನಿತ್ಯದಿ ಮಾಡ. ಎಲ್ಲ ಇಲ್ಲೇ ಐತಿ ನೋಡ ಜನಕರ ಸೇವೆ ನಿತ್ಯದಿ ಮಾಡ. ತಂದೆ ತಾಯಿಯ ಸೇವೆಯನ್ನು ಹಾಡುವ ಜನಗಳ ನಡುಗಂಬವ
ಬಸವಾಗ ಕಾಡಿದರು ಹೆಸರದ ಬಸವೇಶ್ವರ. ಕೊಂಡಿ ಮಂಚಣ್ಣ ಬಸವಾಗ ಕಾಡಿದರು ಹೆಸರದ ಬಸವೇಶ್ವರ. ಭಕ್ತಿ ಇರಬೇಕು ಬಾಳಲ್ಲಿ ಗುರುಲಿಂಗ ಸ್ವಾಮಿ ಹಾಡಿದರಿಲ್ಲಿ. ಭಕ್ತಿ ಇರಬೇಕು ಬಾಳಲ್ಲಿ ಗುರುಲಿಂಗ ಸ್ವಾಮಿ ಹಾಡಿದರಿಲ್ಲಿ. ತಂದೆ ತಾಯಿಯ ಸೇವೆಯನು ತಾಯಿ ತಂದೆಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನ. ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನ. ಶ್ರವಣ ಕುಮಾರನಂತವನ. ಶ್ರವಣ ಕುಮಾರನಂತವನ. ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜ ಕಿ ಜಯ. 7 ಕೋಟಿ ಎಲ್ಲ ಲಿಂಗೇಶ್ವರ ಮಹಾರಾಜ ಕೂ ಜಯ. ತುಂಬ ಧನ್ಯವಾದಗಳು. ಭಾಳ ಸುಂದರ ಗೀತೆಯನ್ನು ಗವಾಯಿಗಳು ಹಾಡಿದ್ದಾರೆ. ಬಂಧುಗಳಿನ ಪುರಾಣ ಬಕ್ಕಳದ ಆದರೆ ಒಂದು ಸೂತ್ರ ಹೇಳಿ ಕಾರ್ಯಕ್ರಮಕ್ಕೂ ಮಾಡಿಕೊಡ್ತಾರೆ. 1-2 ನಿಮಿಷ ಅಷ್ಟೇ. ಇನ್ನು ಒಬ್ಬರು ಕಲಾವಿದರು ಬಂದಾರೆ ಸಂಗೀತ ಸೇವೆ ಮಾಡ್ಲಿಕ್ಕೆ, ಅವರಿಗೂ ಕೂಡ ಅವಕಾಶ ಕೊಡ್ತಾ ಇದ್ದೀವಿ. ತಾವೆಲ್ಲ ಶಾಂತಿಯಿಂದ ಆಲಿಸಬೇಕು. ವಾಲಿ ಸುಗ್ರೀವ ಇಬ್ಬರು ಅಣ್ಣತಮ್ಮರವರು. ಕಿಷ್ಕಿಂಧ ಪಟ್ಟಣದ ರಾಜ ರಾಮ್ ಪ್ರಭುವನಿಗೆ ಹೊಡ್ಲಿಕ್ಕೆ ಕಾರಣ ಏನು ಅಂತಂದರೆ, ತಮ್ಮನ್ನು ಹೊರಗೆ ಹಾಕಿ ತಮ್ಮನ ಹೆಂಡತಿಯನ್ನು ಆ ಬಲತ್ಕಾರದಿಂದ ಆಳತಿದ್ನಂತ ವಾಲಿ. ನಮ್ಮ ಭಾರತೀಯ ಸಂಸ್ಕೃತಿ ಏನದಂದ್ರೆ, ಅಣ್ಣನ ಹೆಂಡತಿ ತಮ್ಮನಿಗೆ ತಾಯಿ ಸಮಾನ, ಇನ್ನು ತಮ್ಮನ ಹೆಂಡತಿ ಅಣ್ಣನಿಗೆ ಮಗಳ ಸಮಾನ. ಇಂಥ ಸಂಸ್ಕೃತಿಯನ್ನು ಅವ ನಷ್ಟ ಮಾಡ್ಯಾನ ಅಂಥೇಳಿ ಅವನಿಗೆ ಹೊಡಿಬೇಕಾಗಿತ್ತು. ಇಂಥವು ಅನೇಕ ಕಾರಣಗಳು ನಮ್ಮ ಜೀವನದಲ್ಲಿದ್ದಾವೆ. ಯಾವುದೂ ಏನೋ ಬರಬೇಕಾಗಿತ್ತು ಸುಮ್ಮನೆ ಏನು ಬರುವುದಿಲ್ಲ. ಅದು ಹಿಂದಿನ ಜನ್ಮದ ಕರ್ಮ ಸಾಕ್ಷಿ ಅಂತ ತಮ್ಗೆ ಹೇಳ್ತಾ, ಇಲ್ಲಿ ನೀ ಮಾಡೋದು ನೀನೇ ಉಣ್ಣೋ ನೀಡಬೇಡ ಯಾರಿಗೆ ಅಂತಂದರೆ ನಾಗರಾಯಗೌಡನ ಚರಿತ್ರೆ ನಡೆದಿದೆ. ರಾವಣ ನಾಶ ಆಗಲಿಕ್ಕೂ ಇದೇ ಕಾರಣ. ದೇವತೆಗಳ ಮಹಾರಾಜ ಇಂದ್ರನ ಸರ್ವ ಸಂಪತ್ತೆಲ್ಲ ಹಾಳಾಗಲಿಕ್ಕೆ ಋಷಿಗಳ ಶಾಪನ. ಅವರಿಗೆ ತಿರಸ್ಕಾರ ಮಾಡಿದ್ದಕ್ಕಾಗಿ, ಗುರುವಿನ ಮಾನಭಂಗ ಮಾಡಿದ್ದಕ್ಕಾಗಿ ಐಶ್ವರ್ಯ ಹಾಳಾಗಿ ಹೋಗಿದೆ. ಇನ್ನೂ ಕೂಡ ಚರಿತ್ರೆ ಮುಂದೆ ನೋಡೋಣ. ಈಗ ಪುಟ್ಟ ಸನ್ಮಾನ ಕಾರ್ಯಕ್ರಮ ಅಥವಾ ಸರ್ ಅವರು ಏನು ನಡೆಸಿಕೊಡ್ತಾರೆ ಅದನ್ನು ನೋಡೋಣ. ಆ ಬಳಿಕ ಮತ್ತೆ ಒಂದು 10 ನಿಮಿಷ ಪುರಾಣ ಹೇಳಿ ಮಂಗಲ್ ಮಾಡೋಣ.